ವರ್ಷದ ಇತಿಹಾಸ ಇರುವಂತಹ ಕಾಲೇಜಿನಲ್ಲಿ ನಾನಿವತ್ತು ನಿಂತಿದ್ದೀನಿ. ನಾನು ನಿಂತಿರೋ ಜಾಗದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ, ಮಹಾತ್ಮ ಗಾಂಧೀಜಿ, ಪ್ರೊಫೆಸರ್ UR ರಾವ್ ಅವರಿಂದ ಹಿಡಿದು ಮೈಸೂರಿನ ಈಗಿನ ಒಡೆಯರವರು ಕೂಡ ಇಲ್ಲಿ ಓಡಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನಂತೂ ತುಂಬ ಹೆಮ್ಮೆ ಪಡ್ತೀನಿ. ವೆಲ್ಕಮ್ ಟು ವ್ಲಾಗ್ ವಿತ್ ಅಕ್ಷತಾ. ಇವತ್ತು ಒಂದಷ್ಟು ಎಂಟರ್ಟೈನ್ಮೆಂಟ್, ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಎರಡನ್ನೂ ಕೊಡುವ ಪ್ರಯತ್ನದಲ್ಲಿದೆ ನಮ್ಮ ವ್ಲಾಗ್. ಸೊ ಇವಾಗ ನಾವು ಕೊರೋನಾ ಆದಮೇಲೆ ಕಾಲೇಜ್ ಲೈಫು ನೋಡೋಕೆ ಸಿಗ್ತಿರ್ಲಿಲ್ಲ. ನಮಗೂ ಅಷ್ಟೇ, ನಿಮಗೂ ಅಷ್ಟೇ, ಕಾಲೇಜವ್ರಿಗೂ ಅಷ್ಟೇ. ಸ್ಟೂಡೆಂಟ್ಸ್ನ ಮಾತಾಡ್ಸೋಣ, ಅವರೆಲ್ಲ ಆಲ್ರೆಡಿ ಕಾನ್ಫರೆನ್ಸ್ ಹಾಲಲ್ಲಿ ವೇಟ್ ಮಾಡ್ತಿದ್ದಾರೆ ಆಡಿಟೋರಿಯಮಲ್ಲಿ. ಅವ್ರ ಜೊತೆ ಒಂದಷ್ಟು ಆಟ, ಒಂದಷ್ಟು ಪಾಠ, ಒಂದಷ್ಟು ಮನರಂಜನೆ ಇವತ್ತು ನಮಗೋಸ್ಕರ ಕಾದಿದೆ. ಸೊ ತಡ ಮಾಡೋದು ಬೇಡ, ಹೋಗೋಣ. ಸೊ ಈಗ ನಾನು ಲೌರಿ ಮೆಮೋರಿಯಲ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರ ಕಚೇರಿಯಲ್ಲಿದ್ದೀನಿ, ಅಂದರೆ ಪ್ರಿನ್ಸಿಪಲ್ ಸರ್ಸ್ ಕ್ಯಾಬಿನ್. ಸೊ ನಮ್ಮ ಪ್ರೋಗ್ರಾಮ್ ಬಗ್ಗೆ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಯಾವ ಯೋಚನೆನೂ ಮಾಡದೆ ಒಪ್ಕೊಂಡು ಅವರು ನಮಗೋಸ್ಕರ ಒಂದು ಈವೆಂಟ್ನ ಆರ್ಗನೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಕಂಪ್ಲೀಟ್ ಸಪೋರ್ಟ್ ಅವ್ರದ್ದೇ ಆಗಿದೆ. ಸೊ ಅವ್ರನ್ನ ಮಾತಾಡ್ಸೋಕ್ಕೆ ತುಂಬ ಖುಷಿ ಇದೆ. ಇಲ್ಲಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಇಷ್ಟು ದೊಡ್ಡ ಕಾಲೇಜ್, ಅಂದರೆ 107 ವರ್ಷದ ಇತಿಹಾಸ ಇರುವಂತಹ ಕಾಲೇಜು, ಇಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆ ನಿಮ್ಮದು. ಸೊ ಕಾಲೇಜಿನ ಬಗ್ಗೆ ಮಾತಾಡೋದಾದ್ರೆ ಪ್ರಾಂಶುಪಾಲರಾಗಿ ನೀವು ನಿಮ್ಮ ಮಾತು ಬಳಸಿ. ಈ ಸಮಯವನ್ನು ಕೊಟ್ಟ ಅಕ್ಷಿತಾ ಅವರಿಗೆ ಧನ್ಯವಾದಗಳು. ಲೌರಿ ಪದವಿ ಪೂರ್ವ ಕಾಲೇಜು ಮತ್ತು ಲೌರಿ ಪ್ರಾಥಮಿಕ ಶಾಲೆ ಇದು ಸ್ಥಾಪನೆ ಆಗಿದ್ದು 1915 ಬ್ರಿಟಿಷ್ ಪೀರಿಯಡಲ್ಲಿ. ಇಲ್ಲಿ ನಾವು ಎಲ್ಲ ಆಲ್ರೌಂಡ್ ಡೆವಲಪ್ಮೆಂಟು ನಾವು ವಿ ಟೇಕ್ ಇಟ್ ದಟ್ ಆ್ಯಂಡ್ ವಿ ಶೇಪ್ ಆ್ಯಂಡ್ ಮೋಲ್ಡ್ ದ ಸ್ಟೂಡೆಂಟ್ ಇನ್ ಅ ಸಚ್ ಅ ವೇ ದಟ್. ಸೊ ಇಲ್ಲಿ ನಮಗೆ ಮೇಯ್ನ್ ವಿಷಯಗಳಂದರೆ ಇಲ್ಲಿ ನಮಗೆ 3 ಕಾಂಬಿನೇಷನ್ಸ್ ಇದೆ: PCMB, HEBA, EBAC. ಸೊ ಇಲ್ಲಿ ಬೇರೆ ಜಾಗದಲ್ಲಿಂದ, ಬೇರೆ ಕಲ್ಚರಿಂದ ಮಕ್ಕಳು ಬಂದ್ರೂ ಇಲ್ಲಿ ಬಂದು ನಾವು ಅವ್ರಿಗೆ ಕಲ್ಚರು ಇಟ್ ಈಸ್ ಅನ್ ಡಿಫ್ರೆಂಟ್ ಇದ್ರೂ ನಾವು ಎಜುಕೇಷನ್, ವಿ ಫೋಕಸ್ ಆನ್ ದ ಎಜುಕೇಷನ್ ಮೇನ್ಲಿ. ಆಡಿಟೋರಿಯಂ ಮುಂದೆ ನಿಂತಿದ್ದೀನಿ. ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಇದೆ. ಹೋಗೋಣ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ, ಹಾಯ್ ಹಾಯ್ ಹಾಯ್. ಫೈನಲಿ ದ ಡೇ ಹ್ಯಾಸ್ ಕಮ್. ಐ ಹ್ಯಾವ್ ಟು ಸೇ ದಿಸ್. ಯಾಕೆ ಅಂತಂದರೆ ಈ ದಿನಕ್ಕೋಸ್ಕರ ಒಂದಷ್ಟು ದಿನ ನಾವು ಪ್ಲ್ಯಾನ್ ಮಾಡಿದ್ವಿ, ನಮ್ಮ ಟೀಮ್ ಎಲ್ಲ ಪ್ರಿಪೇರ್ ಆಗಿದ್ವಿ. ನಿಮ್ಮನ್ನೆಲ್ಲ ಹಿಂಗೆ ನೋಡಬೇಕು ಅಂತಂತೂ ತುಂಬ ಕಾಯ್ತಾ ಇದ್ವಿ. ಈ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋಕ್ಕೆ ಎಷ್ಟು ದಿನ ಬೇಕಾಯಿತು ನೋಡಿ. ಬಿಕಾಸ್ ಕೊರೋನಾ, ಮನೇಲೆ 4 ಗೋಡೆಗಳ ಮಧ್ಯೆ ಫೋನ್ ಉಂಟು, ಹಾಯ್ ಮ್ಯಾಮ್, ಹಲೋ ಮ್ಯಾಮ್, ವಿಡಿಯೋ ಕಾಲು, ಆನ್ಲೈನ್ ಕ್ಲಾಸಸ್ಸು, ಇಷ್ಟರಲ್ಲೇ ಸುಸ್ತಾಗ್ಬಿಟ್ಟಿದ್ವಿ. ಬಟ್ ಈ ಒಂದು ಕ್ಲಾಸ್ ರೂಮ್ ಅಂದರೆ ಡೈರೆಕ್ಟಾಗಿ ನಿಮ್ಮ ಮುಖ ನಾನು ಅಂದರೆ ಟೀಚರ್ಸ್ ಆಗಲಿ, ಕಾಲೇಜ್ ವಾತಾವರಣಕ್ಕೆ ಇನ್ನೊಂದು ಸಬ್ಸ್ಟಿಟ್ಯೂಷನ್ ಇಲ್ಲ. ಡು ಯು ಅಗ್ರಿ? ಯಾರ್ಯಾರು ಆನ್ಲೈನ್ ಕ್ಲಾಸೇ ಚೆನ್ನಾಗಿತ್ತಪ್ಪ, ಯಾರು ಬರ್ತಾರೆ ಇಲ್ಲಿ ಅಂತ ಯಾರಿಗಾದ್ರೂ ಇದೆಯಾ? ಅಲ್ಲಿ ಯಾರೋ ಕೈ ಎತ್ತದ. ಸರ್, ಮ್ಯಾಮ್ ಪ್ಲೀಸ್ ಅವ್ನ ಹೆಸರು ನೋಟ್ ಮಾಡ್ಕೊಂಬಿಡಿ. ಓಕೆ, ನಮಗಂತೂ ಈ ವಾತಾವರಣನೇ ಜಾಸ್ತಿ ಇಷ್ಟ. ಸೊ ನಮ್ಮ ಚಾನಲ್ ಅವರು ನಿಮ್ಮ ಹತ್ರ ನಿಮ್ಮ ಕಾಲೇಜಿಗೆ ಬರ್ತೀವಿ ಅಂತೆಲ್ಲ ಗೊತ್ತಿತ್ತು ಮುಂಚೆನೇ. ನಿಮ್ಗೆ ಗೊತ್ತಿತ್ತಾ? ಟೀಚರ್ಸ್ ಇನ್ಫಾರ್ಮ್ ಮಾಡಿರ್ತಾರೆ. ಯಾರು ಹೇಳಿರಲಿಲ್ವಾ? ಓಕೆ ಫೈನ್. ನಮಗೆ ಅಂದರೆ ಕೆಲವು ಪಾರ್ಟಿಸಿಪೆಂಟ್ಸಿಗೆ ಗೊತ್ತಿತ್ತು ಅನಿಸುತ್ತೆ. ನಮಗಂತೂ ಇಲ್ಲಿಗೆ ಬಂದು ಈ ಥರದ್ದು ಒಂದು ಪ್ರೋಗ್ರಾಮ್ನ ಹೋಸ್ಟ್ ಮಾಡಬೇಕು ಅಂತ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಅಟ್ಲೀಸ್ಟ್ ಇವಾಗ ಯಾರ್ಯಾರಿಗೆ ಎಕ್ಸೈಟೆಡ್ ಆಗಿದ್ದೀರಾ? ಅಟ್ಲೀಸ್ಟ್ 1 ರಿಂದ 2 ಅವರ್ ನಿಮ್ಮ ಕ್ಲಾಸು, ನಿಮ್ಮ ಬುಕ್ಸು, ನಿಮ್ಮ ಟೆಸ್ಟು, ನಿಮ್ಮ ಕಂಪ್ಲೀಟ್ ಲಗೇಜ್ನ ತಲೆಯಿಂದ ಕೆಳಗಡೆ ಇಳಿಸಿ 1 to 2 hours ಫ್ರೀಯಾಗಿ ಪ್ರೋಗ್ರಾಮ್ನ ಎಂಜಾಯ್ ಮಾಡ್ಬೋದು ನೀವು. ಆರ್ ಯು ಎಕ್ಸೈಟೆಡ್? ಸೊ ತಡ ಮಾಡಿದೆ, ಟೈಮ್ ವೇಸ್ಟ್ ಮಾಡಿದೆ, ಕ್ಯಾನ್ ಗೆಟ್ ಸ್ಟಾರ್ಟೆಡ್? ಎಸ್. ಸೊ ಲೌರಿ ಮೆಮೋರಿಯಲ್ ಪ್ರಿ ಯೂನಿವರ್ಸಿಟಿ ಕಾಲೇಜಲ್ಲಿ ತುಂಬ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಕೇಳಿರೋದು ಹಳೆ ವಿಷಯ. ಎಷ್ಟೋ ವರ್ಷದಿಂದ ನಮಗಿದು ಗೊತ್ತು. ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ ಇರುವಂಥ ಸ್ಟೂಡೆಂಟ್ಸೇ ಇಲ್ಲಿ ಸಿಗ್ತಾರೆ ಅನ್ನೋ ವಿಷಯ ನಮಗೆ ಗೊತ್ತು. ಈಗ ಆ ಕ್ವಾಲಿಟಿ ಸ್ಟೂಡೆಂಟ್ಸ್ನ ನೋಡಿ ಅವ್ರ ಜೊತೆ ಮಾತಾಡಿ ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋವಂಥ ವಿಷಯ ಇದೆಯಲ್ಲ, ದ್ಯಾಟ್ ಈಸ್ ಮೋರ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಫಸ್ಟ್ಲಿ ನಮ್ಮ ಕಾರ್ಯಕ್ರಮದ ಒಂದು ಏನು ಹೇಳ್ತಾರೆ, ನಮ್ಮ ಕಾರ್ಯಕ್ರಮದ ಉದ್ದೇಶನ ನಾನು ಹೇಳ್ಬಿಡ್ತೀನಿ ನಿಮಗೆ. ಏನು ನಡೆಯುತ್ತಿಲ್ಲಿ ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ಇಟ್ ಈಸ್ ಗೋಯಿಂಗ್ ಟು ಬಿ ಇನ್ಫಾರ್ಮೇಷನ್ ಕಮ್ ಎಂಟರ್ಟೈನ್ಮೆಂಟ್. ಇನ್ಫಾರ್ಮೇಷನ್ ಕಮ್ ಎಂಟರ್ಟೈನ್ಮೆಂಟ್. ಇನ್ಫೋ ಪ್ಲಸ್ ಎಂಟರ್ಟೈನ್ಮೆಂಟ್, ಇನ್ಫೋಟೈನ್ಮೆಂಟ್ ಇಟ್ ಇಸ್ ಗೋಯಿಂಗ್ ಟು ಬಿ.
ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿರೋ ಅವ್ರಿಗೆಲ್ಲ ಕ್ವಿಜ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ. ಕ್ವಿಜ್ ಅಂದರೆ ನಿಮ್ಗೆಲ್ಲರೂ ಗೊತ್ತು ತಾನೆ, ಜನರಲ್ ನಾಲೆಜ್ ಆ್ಯಂಡ್ ವಿ ವಿಲ್ ಕವರ್ ದಟ್. ಕ್ವಿಜ್ ಇಸ್ ಒನ್ ಪಾರ್ಟ್. ಅದಾದಮೇಲೆ ಒಂದಷ್ಟು ಫನ್ ಸೆಗ್ಮೆಂಟ್ಸ್ಗೂ ಕೂಡ ನಾವು ಬರ್ತೀವಿ. ಅಂದರೆ ದಮ್ ಶರದ್ಸ್ ಎಲ್ಲರೂ ಕೇಳಿದ್ದೀರಾ? ದಮ್ ಶರದ್ಸ್ ಅದೊಂದು ಆಟ ಇರುತ್ತೆ. ಅದಾದಮೇಲೆ ಪಿಕ್ ಆ್ಯಂಡ್ ಸ್ಪೀಕ್ ಇರುತ್ತೆ. ಓಕೆ, ನಾವು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಒಂದು ಫ್ರೇಮ್ ವರ್ಕ್ ಮಾಡ್ಕೊಳ್ಳಿ. 1 to 2 hours ಇಟ್ಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಪ್ಲಸ್ ಎಂಟರ್ಟೈನ್ಮೆಂಟ್. ಸೊ ಬರೀ ಪಾರ್ಟಿಸಿಪೇಟ್ ಮಾಡೋರಿಗೆ ಮಾತ್ರ ಖುಷಿ, ದೇ ವಿಲ್ ಓನ್ಲಿ ಎಂಜಾಯ್ ಅನ್ನೋ ಥರ ಏನಿಲ್ಲ. ಹೂಎವರ್ ಇಸ್ ಸಿಟ್ಟಿಂಗ್ ಹಿಯರ್ ಇನ್ ದ ಆಡಿಯನ್ಸ್ ಆಲ್ಸೋ ವಿಲ್ ಡೆಫಿನೆಟ್ಲಿ ಎಂಜಾಯ್. ಓಕೆ, ಸೊ ಫಸ್ಟ್ ರೌಂಡ್ ಇಸ್ ಗೋಯಿಂಗ್ ಟು ಬಿ ಕ್ವಿಜ್. ಅದನ್ನ ಮುಗಿಸ್ಬಿಡೋಣ. ಓಕೆ, ಯಾರ್ಯಾರಿಗೆ ಕ್ವಿಝಲ್ಲಿ ಪಾರ್ಟಿಸಿಪೇಟ್ ಮಾಡೋ ಇಂಟ್ರೆಸ್ಟ್ ಇದೆ ದಯವಿಟ್ಟು ಇಲ್ಲಿ ಆಡಿಯನ್ಸಲ್ಲಿರೋರು ಹ್ಯಾಂಡ್ಸ್ ಅಪ್. ಓಕೆ, ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ಸ್ಟೇಜ್ ಮೇಲೆ ಬಂದ್ಬಿಡಿ. 2 in a team. ನಿಮ್ಮ ಟೀಮ್ಸ್ ಆಲ್ರೆಡಿ ಗೊತ್ತಿದ್ರೆ ಪ್ಲೀಸ್ ಕಮ್ ಅಪ್. ಕ್ವಿಜ್ಗೆ ಎಲ್ಲ ಪಾರ್ಟಿಸಿಪೆಂಟ್ಸ್ ರೆಡಿ ಇದ್ದಾರೆ. ಕ್ವಿಜ್ನ ಎಲ್ಲ ಟೀಮ್ಸ್ ಹೆಸರು ಇಫ್ ಯು ಕ್ಯಾನ್ ಸಿ ಡಿಫ್ರೆಂಟ್, ನಮ್ಮೆಲ್ಲ ಹೆಮ್ಮೆಯ ನದಿಗಳ ಹೆಸರು ಇಲ್ಲಿದೆ. ಓಕೆ, ಸಿಂಧು, ಕಾವೇರಿ, ಕೃಷ್ಣ, ತುಂಗಾ, ಗಂಗೆ. ನಿಮ್ಮೆಲ್ಲರ ಇಂಟ್ರೊಡಕ್ಷನ್ ನೀವು ಮಾಡಬೇಕು. ನಾನು ನಿಮಗೆ ಮೈಕ್ ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಈ ಕ್ವಿಜ್ನ ರೂಲ್ಸ್ ಹೇಳ್ಬಿಡ್ತೀನಿ. ಓಕೆ, ಫಸ್ಟ್ ರೌಂಡ್ ಇಸ್ ಗೋಯಿಂಗ್ ಟು ಬಿ ಜನರಲ್ ನಾಲೆಜ್. ಎಲ್ಲ ಜನರಲ್ ನಾಲೆಜ್ ಕ್ವೆಶನ್ಸ್ನ ಕೇಳ್ತಿರ್ತೀನಿ. ಇದರಲ್ಲಿ ಒಂದೊಂದು ರೌಂಡ್ಗೆ 2 ಕ್ವೆಶನ್ಸ್ ಬರುತ್ತೆ ನಿಮ್ಮೆಲ್ರಿಗೂ. ಅಂದರೆ 5 ಕ್ವೆಶನ್, ಅದಾದಮೇಲೆ 5 ಕ್ವೆಶನ್ ಬರುತ್ತೆ ನಿಮಗೆ. ಯಾವ ಕ್ವೆಶನ್ಗೂ ಆಪ್ಷನ್ಸ್ ಇರಲ್ಲ. ಆ್ಯಂಡ್ ಪಾಸ್ ಆದರೆ 5 ಪಾಯಿಂಟ್ಸ್. ಪಾಸ್ ಮಾಡಿ ಉತ್ತರ ಹೇಳಿದಂಥ ಟೀಮ್ಗೆ 5 ಮಾರ್ಕ್ಸ್ ಹೋಗುತ್ತೆ. ನೀವು ಆನ್ಸರ್ ಮಾಡಿದ್ರೆ ವಿತೌಟ್ ಆಪ್ಷನ್ಸ್ ನೀವು ಆನ್ಸರ್ ಮಾಡಿದ್ರೆ 10 ಪಾಯಿಂಟ್ಸ್ ನಿಮ್ದಾಗುತ್ತೆ. ಓಕೆ, ಗೊತ್ತಾಯ್ತಲ್ಲ? ವೆರಿ ಸಿಂಪಲ್. ಆಪ್ಷನ್ಸ್ ಇರಲ್ಲ. 10 ಕ್ವೆಶನ್ಸ್ ಇರುತ್ತೆ ಟೋಟಲಿ. ಅಂದರೆ ಪರ್ ಟೀಮ್ 2 ಕ್ವೆಶನ್ ಬರುತ್ತೆ. ಪಾಸ್ ಆಗಿ ಆನ್ಸರ್ ಮಾಡಿದವ್ರಿಗೆ 5 ಪಾಯಿಂಟ್ಸ್, ಹಾಗೆ ಆನ್ಸರ್ ಹೇಳಿದ್ರೆ 10 ಪಾಯಿಂಟ್ಸ್. ಓಕೆ, ಸೊ ಶುರು ಮಾಡುವ. ಫಸ್ಟ್ ಕ್ವೆಶನ್ ಈಸ್ ಗೋಯಿಂಗ್ ಟು ಬಿ ಟು ಸಿಂಧು ಟೀಮ್. ಅದು ನಾನು ಕ್ವೆಶನ್ ಕೇಳೋಕ್ಕೂ ಮುಂಚೆ ಅವ್ರ ಹೆಸರನ್ನ ಕೇಳಬೇಡ. ನಿಮ್ಮ ಹೆಸರು? ಮ್ಯಾಮ್ ಗಂಗೋತ್ರಿ. ಜೋರಾಗಿ ಹೇಳು. ಗಂಗೋತ್ರಿ ಮ್ಯಾಮ್. ಗಂಗೋತ್ರಿ. ನೆಕ್ಸ್ಟ್, ನಿಮ್ಮ ಕ್ಲಾಸ್ ಯಾವುದು ಗಂಗೋತ್ರಿ? ಒಂದು ನಿಮಿಷ. ಫಸ್ಟ್ PUC B ಸೆಕ್ಷನ್ ಕಾಮರ್ಸ್. ಫಸ್ಟ್ PUC. ಓಕೆ. ನನ್ನ ಹೆಸರು ವರ್ಷಿಕಾ. ಫಸ್ಟ್ PU ಅಲ್ಲಿ ಓದ್ತಿದ್ದೀನಿ. ಬ್ಯಾಕ್ ತಗೊಂಡಿದ್ದೀನಿ, ಕಂಪ್ಯೂಟರ್ ಸೈನ್ಸ್. ಸಾಕು, ಅಲ್ಲಿ ಹೋದಾಗ ನಾನು ಕೇಳ್ಕೊತೀನಿ. ಸೊ ಇವಾಗ ಪ್ರಾಬ್ಲಮ್ ಏನು ಅಂತಂದರೆ, ನಾನು ದೂರನೇ ನಿಂತ್ಕೊಂಡು ಕ್ವೆಶನ್ ಕೇಳ್ತೀನಿ. ಸೊ ಮಾಸ್ಕ್ ತೆಗಿಬೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಲ್ವಾ? ಸೊ ನಾವು ದೂರ ಇರೋದ್ರಿಂದ ದಟ್ ಶುಡ್ ನಾಟ್ ಬಿ ಅ ಪ್ರಾಬ್ಲಮ್. ಓಕೆ, ಅವಾಗ ನೀವು ಮಾತಾಡೋದು ಕ್ಲಿಯರಾಗಿ ನಮ್ಮ ವೀಕ್ಷಕರಿಗೆ, ಆಡಿಯನ್ಸ್ಗೂ ಕೇಳಿಸುತ್ತೆ. ಸೊ ಶುರು ಮಾಡೋಣವಾ? ನಿಮ್ಮ ಸರ್ತಿ ಬಂದಾಗ ನಿಮ್ಮ ಇಂಟ್ರೊಡಕ್ಷನ್ ನಡೆಯುತ್ತೆ. ಓಕೆ ಅಲ್ವಾ? ಸೊ ನಿಮ್ಮ ಫಸ್ಟ್ ಕ್ವೆಶನ್, ಯಾವ ಖಂಡವು ಅತಿ ಹೆಚ್ಚು ದೇಶಗಳನ್ನು ಒಳಗೊಂಡಿದೆ? ಅಂದರೆ ವಿಚ್ ಕಾಂಟಿನೆಂಟ್ ಹ್ಯಾಸ್ ಹೈಯೆಸ್ಟ್ ನಂಬರ್ ಆಫ್ ಕಂಟ್ರೀಸ್? ಏಷ್ಯಾ. ಯು ಹ್ಯಾವ್ ಎನ್ ಆನ್ಸರ್? ಏಷ್ಯಾ. ಡು ಯು ವಾಂಟ್ ಟು ಆನ್ಸರ್? ನೀವು ಆನ್ಸರ್ನ ಪ್ರಾಂಪ್ಟ್ ಮಾಡೋ ಹಾಗಿಲ್ಲ, ಬಿಕಾಸ್ ನೆಕ್ಸ್ಟ್ ಟೀಮಿಗೆ ಅದು ಪಾಸ್ ಆನ್ ಆಗುತ್ತೆ. ಡು ಯು ನೋ ದ ಆನ್ಸರ್? ಏಷ್ಯಾ ಇಸ್ ರಾಂಗ್. ಯಾವ ಖಂಡವು ಅತಿ ಹೆಚ್ಚು ದೇಶಗಳನ್ನು ಒಳಗೊಂಡಿದೆ? ಮಾತಾಡಂಗಿಲ್ಲ, ಅವ್ರು ಕೇಳಿಸ್ಕೊಂಡ್ರೆ. ನೋ. ಏಷ್ಯಾ ಇಸ್ ರಾಂಗ್. ಯಾವ ಖಂಡವು ಅಂದ್ರೆ ಏನು? ಕಾಂಟಿನೆಂಟ್. ಅತ್ಯಂತ ಹೆಚ್ಚು ದೇಶಗಳನ್ನು ಒಳಗೊಂಡಿರುವ ಕಾಂಟಿನೆಂಟ್ ಯಾವುದು ಪ್ರಪಂಚದಲ್ಲಿ? ಆಡಿಯನ್ಸ್, ರಷ್ಯಾನಾ? ಸರ್ ಅದು ಪಾಸ್ ಆಗ್ಬಿಡಿ ಸರ್. ಓಕೆ, ಎಲ್ಲರೂ ಒಂದೇ ಪೇಜಲ್ಲಿ ಇದ್ದೀರಿ. ಎಲ್ಲರೂ ಏಷ್ಯಾ ಅಂತ ಹೇಳಿದ್ರಿ. ಏಷ್ಯಾ ಇಸ್ ದ ರಾಂಗ್ ಆನ್ಸರ್. ಕರೆಕ್ಟ್ ಆನ್ಸರ್ ಯುರೋಪ್. ಎನಿ ಅದರ್? ಪಾಕಿಸ್ತಾನ. ಯಾರೋ ಅದು? ಏಯ್, ಪಾಕಿಸ್ತಾನ ಅಂದ್ರೆ ಏನು? ನೀನು ಏನ್ ಮಾಡ್ಬೇಕು ನಿನ್ನ? ಓಕೆ, ರಷ್ಯಾ ಉಕ್ರೇನ್ ವಾರ್ ನಡೀತಿದೆ ಅಂತ ರಷ್ಯಾ ಈಸಿ ಆಗಿದೆ ಅಂತ ಹೇಳಂಗಿಲ್ಲ. ಆನ್ಸರ್ ಇಸ್ ಆಫ್ರಿಕಾ. ಓಕೆ, ಆಫ್ರಿಕಾ. ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಟೀಮ್ಗೆ ಹೋಗೋಣ.
ನಿಮ್ಮ ಹೆಸರು, ನಿಮ್ಮ ಕ್ಲಾಸ್? ಕೀರ್ತಿ. ಕೀರ್ತಿ. ಅನುಷ್ಕಾ ಆ್ಯಂಡ್ ಕೀರ್ತಿ. ಸೆಕೆಂಡ್ PUC. HEBA. ಓಕೆ, ಬ್ಯೂಟಿಫುಲ್. ಓಕೆ, ನಿಮ್ಮ ಕ್ವೆಶನ್, ಪ್ಯಾನ್ ಕಾರ್ಡ್ನಲ್ಲಿ ಇರುವ ಪ್ಯಾನ್, PAN, ಅದರದ್ದು ಅಬ್ರಿವೇಷನ್, ಅದರ ವಿಸ್ತೃತ ರೂಪ ಏನು? ಯಾರು ಪ್ರಾಂಪ್ಟ್ ಮಾಡೋ ಹಂಗಿಲ್ಲ ದಯವಿಟ್ಟು. PAN, ಪ್ಯಾನ್ ಕಾರ್ಡ್. ಪ್ಯಾನ್ ಸ್ಟ್ಯಾಂಡ್ಸ್ ಫಾರ್ ವಾಟ್? ಪಾಸಾ? Personalized? Personalized number. Personalized A for? Account number. No. Personalized ಅಲ್ಲ. Personal account number. Personal account number. No. You are very very close. ಹತ್ರನೇ ಇದೆಯಾ? Personal account number ಅಲ್ಲ, ಬಟ್ ಹತ್ರ ಇದೆಯಾ? Private account number. Private account number ಅಲ್ಲ. Okay, let's pass. Any idea? ಗೊತ್ತಿಲ್ಲ. ಅವ್ರು ನೀಟಾಗಿ ಒಪ್ಕೊಂಡ್ರು ಗೊತ್ತಿಲ್ಲ ಅಂತ. ಒಂದು ನಿಮಿಷ ಬಂದೆ, ಆಡಿಯನ್ಸ್ ಹತ್ರ ಬಂದೆ. ಎನಿಬಿಡಿ? ನೀವು? ಓಕೆ, ಪಾಸ್ ಇಲ್ಲ. ಸೊ ಇಲ್ಲಿ ಯಾರಿಗೂ ಅಂಕ ಬರಲ್ಲ. ಆನ್ಸರ್ ಇಸ್ ಎನಿಬಿಡಿ? ಪರ್ಮನೆಂಟ್ ಅಕೌಂಟ್ ನಂಬರ್. ಕರೆಕ್ಟ್. ಥರ್ಡ್ ಟೀಮ್ ಅಂದರೆ ಮೂರನೇ ಟೀಮು ಕೃಷ್ಣ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬಿಡೋಣ. ಹೆಸರು, ಕ್ಲಾಸು? ಮ್ಯಾಥ್ಯೂ, ದ್ವಿತೀಯ PUC ಕಾಮರ್ಸ್. ಓಕೆ. ನನ್ನ ಹೆಸರು ರಿಷುರಾಜ್, ದ್ವಿತೀಯ PUC ಕಾಮರ್ಸ್. ಓಕೆ. ನಿಮ್ಮ ಪ್ರಶ್ನೆ, ಕರ್ನಾಟಕದಿಂದ ಮೊದಲ ವ್ಯಕ್ತಿ ಯಾರು ಭಾರತ ರತ್ನವನ್ನ ಪಡೆದರು? ಕರ್ನಾಟಕದಿಂದ ಮೊದಲು ಯಾರು ಭಾರತ ರತ್ನವನ್ನ ಪಡೆದರು? ನೀವೆಲ್ಲ ಆನ್ಸರ್ ಹೇಳಿದ್ರೆ ನೀವೆಲ್ಲ ಇಲ್ಲಿಗೆ ಬಂದ್ಬಿಡಿ. ಪ್ಲೀಸ್ ಡೋಂಟ್ ರಾಂಗ್ ದ ಆನ್ಸರ್. ಕುವೆಂಪು. ಕುವೆಂಪು ತಪ್ಪು. ಆನ್ಸರ್ ಮಾಡ್ತೀರಾ? ಓಕೆ, ನೀವು ಯಾರಾದರೂ ಆನ್ಸರ್ ಮಾಡ್ತೀರಾ? ಗೋಪಾಲಪ್ಪ. ತಪ್ಪು. ಭಾರತ ರತ್ನವನ್ನ ಪಡೆದ ಮೊದಲ ಕರ್ನಾಟಕದ ವ್ಯಕ್ತಿ ಯಾರು? ಜೋರಾಗಿ. ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ. ಕರೆಕ್ಟ್, ಸರಿಯಾದ ಉತ್ತರ. ಕಾವೇರಿ ತಂಡಕ್ಕೆ 5 ಅಂಕ, ಬಿಕಾಸ್ ಪಾಸ್ಟ್ ಕ್ವೆಶನ್ ಅದು. ಸೊ ಎಸ್, ಕಾವೇರಿ ತಂಡಕ್ಕೆ 5 ಅಂಕಗಳು. ನೆಕ್ಸ್ಟು, ನಿಮ್ಮ ಹೆಸರು ಮತ್ತು ನೀವು ಯಾವ ತರಗತಿಯಲ್ಲಿ ಓದ್ತಿದ್ದೀರಾ? ರೋಸ್ಲಿನ್, ಫಸ್ಟ್ PU ಸೈನ್ಸ್. ಫಸ್ಟ್ PU. ಓಕೆ. ಫಸ್ಟ್ PUC ಸೈನ್ಸ್, PCM. ಓಕೆ. ಓಕೆ, ನಿಮ್ಮ ಪ್ರಶ್ನೆ, ಕರ್ನಾಟಕದ ರಫ್ತಿನಲ್ಲಿ, ರಫ್ತು ಅಂತಂದ್ರೆ ಎಕ್ಸ್ಪೋರ್ಟ್ಸ್, ಕರ್ನಾಟಕದ ರಫ್ತಿನಲ್ಲಿ ಅತ್ಯಧಿಕ ಪ್ರಮಾಣ ಹೊಂದಿರುವ ಉತ್ಪನ್ನ ಯಾವುದು? ಅಂದ್ರೆ ಕರ್ನಾಟಕದ ಎಕ್ಸ್ಪೋರ್ಟ್ಸ್ ಅಲ್ಲಿ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಾ ಇರುವಂತಹ ಪ್ರಾಡಕ್ಟ್ ಯಾವುದು? ಸೈಲೆನ್ಸ್ ಪ್ಲೀಸ್. ಆನ್ಸರ್ ಹೇಳುವಂಗಿಲ್ಲ. ಇಲ್ಲಿರೋರಿಗೆ ಸ್ವಲ್ಪ ಟೈಮ್ ಕೊಡಿ. ಪಾಸಾ ನಿಮಗೆ? ಕಾಟನ್ ತಪ್ಪು. ಸ್ಯಾಂಡಲ್ವುಡ್ ತಪ್ಪು. ಕರ್ನಾಟಕದ ರಫ್ತಿನಲ್ಲಿ ಅತ್ಯಧಿಕ ಪ್ರಮಾಣ ಹೊಂದಿರುವಂತಹ ಉತ್ಪನ್ನ ಯಾವುದು? ಅಂದ್ರೆ ವಿಚ್ ಪ್ರಾಡಕ್ಟ್ ಇಸ್ ಗೆಟಿಂಗ್ ಎಕ್ಸ್ಪೋರ್ಟೆಡ್ ಅಂತ. ಟೂ ಮಚ್ ಹೈ ಸ್ಪೈಸಸ್ ತಪ್ಪು. ಕರ್ನಾಟಕದ್ದು ಗೋಲ್ಡ್ ತಪ್ಪು. ರಾಗಿ ತಪ್ಪು. ಎನಿಬಡಿ? ಕಾಫಿ ತಪ್ಪು. ನೆಕ್ಸ್ಟ್ ಟೀ. ಕಾಫಿ ಆಗಿದ ತಕ್ಷಣ ಟೀನಾ? ತಪ್ಪು. ಸರ್ ಸರ್ ಟೊಬ್ಯಾಕೋ, ಹೊಗೆ ಸೊಪ್ಪು ಅಲ್ಲ ಸರ್? ಓಕೆ, ನೀವೆಲ್ಲ ಒಂದೊಂದು ಆನ್ಸರ್ ಹೇಳ್ತಾ ಇದ್ದೀರಾ. ಇಲ್ಲಿ ಯಾರೋ ಟೊಮ್ಯಾಟೊ, ಈರುಳ್ಳಿಗೆಲ್ಲ ಬಂದರು. ಸೊ ಆನ್ಸರ್ ಅದಲ್ಲ.
ಸರಿಯಾದ ಉತ್ತರ ಕಂಪ್ಯೂಟರ್ ಸಾಫ್ಟ್ವೇರ್. ಕಂಪ್ಯೂಟರ್ ಸಾಫ್ಟ್ವೇರ್ ನಮ್ಮ ಕರ್ನಾಟಕದ ಅತ್ಯಂತ ಅಧಿಕೃತವಾಗಿ ರಫ್ತಾಗ್ತಿರುವಂತಹ ಪ್ರಾಡಕ್ಟ್ ಅದು. ಬಿಕಾಸ್ ವಿ ಆಲ್ ಶುಡ್ ಬಿ ನೋಯಿಂಗ್ ಇನ್ಫೋಸಿಸ್, ವಿಪ್ರೋ ಅಲ್ವಾ, ದೀಸ್ ಆರ್ ದ ಕಂಪನೀಸ್ ವಿಚ್ ಹವ್ ಮೇಡ್ ಅಸ್ ಪ್ರೌಡ್ ಗ್ಲೋಬಲಿ. ಸೊ ಈ ಕಂಪನೀಸ್ ಇಂದ ನಮ್ಮ ಎಕ್ಸ್ಪೋರ್ಟ್ಸ್ ತುಂಬ ಜಾಸ್ತಿ ಇದೆ. ಓಕೆ, ನೆಕ್ಸ್ಟ್ ತುಂಗ ಆಯ್ತಲ್ವಾ ನಿಮ್ದು. ಗಂಗೆ ತಂಡ ನಿಮ್ಮ ಹೆಸರು ಮತ್ತು ನೀವು ಯಾವ ತರಗತಿಯಲ್ಲಿ ಓದ್ತಿದ್ದೀರಾ? ಲಕ್ಷ್ಮಿ ಫಸ್ಟ್ ಜೋರಾಗಿ. ಲಕ್ಷ್ಮಿ ಫಸ್ಟ್ PUC. ಲಕ್ಷ್ಮಿ ಫಸ್ಟ್ PUC. ಓಕೆ. ದೀಕ್ಷಿತಾಲಿ ಫಸ್ಟ್ PUC. ದೀಕ್ಷಿತಾ ಫಸ್ಟ್ PUC. ಓಕೆ, ನಿಮ್ಮ ಪ್ರಶ್ನೆ. ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಸುವರ್ಣ ವಿಧಾನಸೌಧ, ಬರೀ ವಿಧಾನಸೌಧ ಅಲ್ಲ. ಆನ್ಸರ್ ಗೊತ್ತಿದ್ಯಾ? ಮೈಸೂರು. ಮೈಸೂರು ತಪ್ಪು. ಒಂದು ನಿಮಿಷ, ಹಿಂಗೆ ಬರ್ತೀನಿ. ಮೈಸೂರಲ್ಲ, ಗೊತ್ತಿಲ್ಲ. ಬೆಂಗಳೂರು. ಬೆಂಗಳೂರು ತಪ್ಪು. ಬೆಂಗಳೂರು ವಿಧಾನಸೌಧ. ಧಾರವಾಡ. ಪೇಡ ತಪ್ಪು. ಫಸ್ಟ್ ಹ್ಯಾಂಡ್ಸ್ ಅಪ್ ಮಾಡಿದ್ ಇವ್ರೆ. ಇವ್ರ ಹತ್ರ ಮೈಕ್ ಇಟ್ಟಿದ ತಕ್ಷಣ ಬೇಡ ಹೋಗ್ಬಿಡಿ ಆ ಕಡೆ. ಓಕೆ, ಆನ್ಸರ್ ಇಸ್ ಯಾರಿಗಾದ್ರು? ಬೆಳಗಾವಿ. ಹೊಡಿರಿ ಚಪ್ಪಾಳೆ ಕನ್ನಡ ಮೇಷ್ಟ್ರಿಗೆ. ಬೆಳಗಾವಿ ನಮ್ಮ ಜಿಲ್ಲೆ. ಬೆಳಗಾವಿ ಸುವರ್ಣ ವಿಧಾನಸೌಧ ಇರುವಂತಹ ಜಿಲ್ಲೆ. ಸೊ 5 ತಂಡಗಳಿಗೆ ಒಂದೊಂದು ಕ್ವೆಶನ್ ಆಯ್ತು. ನೆಕ್ಸ್ಟ್ ರೌಂಡ್ ಹೋಗೋಣ. ಇಲ್ಲಿ ಒಂದೊಂದು ಕ್ವೆಶನ್ ಕೇಳಿದ್ದೀನಿ, ಇನ್ನೊಂದು ಕ್ವೆಶನ್ ಇನ್ನೊಂದು ರೌಂಡ್ ಹೋಗಬೇಕು. ಬಟ್ ಇದುವರೆಗೂ ಕಾವೇರಿ ತಂಡ ಮಾತ್ರ 5 ಅಂಕಗಳನ್ನು ಗಳಿಸಿದೆ. ಆಮ್ ಐ ರೈಟ್? ಎಸ್. ಸೊ ಸೆಕೆಂಡ್ ಕ್ವೆಶನ್ ಟು ಸಿಂಧು ಟೀಮ್. ಸಿಂಧು ಟೀಮ್, ಆರ್ ಯು ರೆಡಿ? ಬೇಡ ಮ್ಯಾಮ್ ಪ್ಲೀಸ್, ಆಗ್ತಾ ಇಲ್ಲ, ಹೋಗ್ಬಿಡಿ ಆ ಕಡೆ ಅಂತ. ಓಕೆ, WHO. ಸೈಲೆನ್ಸ್ ಸೈಲೆನ್ಸ್, ಇನ್ನು WHO ಅಷ್ಟೇ ಹೇಳಿದೆ. WHO ಕೇಂದ್ರದ ಕಚೇರಿ ಎಲ್ಲಿದೆ? ಸೈಲೆನ್ಸ್ ಸೈಲೆನ್ಸ್ ಪ್ಲೀಸ್. ಕೇಂದ್ರ ಕಚೇರಿ ಅಂದ್ರೆ ಹೆಡ್ ಕ್ವಾರ್ಟರ್ಸ್. ಗೊತ್ತಿಲ್ವಾ? ಫುಲ್ ಫಾರ್ಮ್ ಕೇಳ್ತೀವಿ ಅನ್ಕೊಂಡ್ರಂತೆ, ಪಾಪ ನಾವು ಕೇಳಿಲ್ಲ. ಪಾಸ್. ಸ್ವಿಟ್ಜರ್ಲ್ಯಾಂಡ್. ಪರ್ಫೆಕ್ಟ್. ಸ್ವಿಟ್ಜರ್ಲ್ಯಾಂಡ್ ಇಸ್ ಆನ್ಸರ್. ಜೆನೀವಾ. ಕಾವೇರಿ ತಂಡಕ್ಕೆ 5 ಮಾರ್ಕ್ಸ್ ಮತ್ತೆ ಬಂತು. ಸೆಕೆಂಡ್ ಕ್ವೆಶನ್ ನಿಮ್ಮ ಟರ್ನ್. ಕರೆಕ್ಟ್? ಎಸ್. ಯಾರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತಾರೆ? ಪುರಂದರದಾಸರು. ಫ್ಯಾಂಟಾಸ್ಟಿಕ್. 10 ಪಾಯಿಂಟ್ಸ್. ಸೂಪರ್. ಕಾವೇರಿ ಟೀಮ್, ನಮ್ಮ ಕಾವೇರಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಟೀಮ್. ಓಕೆ, ಕನ್ನಡದ ಮೊದಲ ಚಲನಚಿತ್ರ ಯಾವುದು? ಪಾಸ್. ತುಂಗ, ಗಂಗಾ. ತುಂಗಾಗೂ ಗೊತ್ತಿಲ್ಲ, ಗಂಗಾಗೂ ಗೊತ್ತಿಲ್ಲ. ನಿಮಗೆ ಕಾವೇರಿ, ಸಿಂಧು, ಎನಿಬಡಿ? ಏನ್ ನೋಡ್ತಾ ಇದ್ದೀರಾ? ಇಲ್ಲಿ ಯಾರಾದ್ರೂ ಏನಾದ್ರೂ ಲಿಪ್ ಸಿಂಕ್ ಮಾಡಿ ದಂಶರಜ್ ಏನಾದ್ರೂ ಗ್ಯಾಪಲ್ಲಿ ನಡೀತಾ ಇದೆಯೋ? ಓಕೆ ಓಕೆ, ಏನಾದ್ರು ಪ್ಲೀಸ್ ಟ್ರೈ. ಭಕ್ತ ಪ್ರಹ್ಲಾದ ತಪ್ಪು. ಓಕೆ, ನೋ ಪ್ರಾಬ್ಲಮ್. ಆನ್ಸರ್ ಯಾರಿಗಾದ್ರು? ಸರ್, ಸತ್ಯ ಹರಿಶ್ಚಂದ್ರ ಅಲ್ಲ ಸರ್. ಸತಿ ಸುಲೋಚನಾ. ಹೊಡಿರಿ ಚಪ್ಪಾಳೆ. ಆಡಿಯನ್ಸ್ 10 ಪಾಯಿಂಟ್ಸ್. ತುಂಗ. ನಿಮ್ಮ ಕ್ವೆಶನ್. ಓಕೆ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ 1967ರಲ್ಲೇ ಬಂತು. ಯಾವ ವರ್ಷ ಅಂತ ನಾವು ಕೇಳಲ್ಲ. ಯಾವ ಒಂದು ಕೃತಿಗಾಗಿ ಬಂತು? ಯಾವ ಒಂದು ರಚನೆಗೆ? ಪಾಸ್. ಓಕೆ, ಶ್ರೀರಾಮಾಯಣ ದರ್ಶನ. ಪರ್ಫೆಕ್ಟ್. ಕೃಷ್ಣ ಟೀಮ್ಗೆ 5 ಅಂಕಗಳು. ಶ್ರೀರಾಮಾಯಣ ದರ್ಶನಂ ಇಸ್ ದ ಆನ್ಸರ್. ನಿಮ್ಮ ಪ್ರಶ್ನೆ ತುಂಬಾ ಈಸಿ ಕ್ವೆಶನ್ ಇದು.
ಲಕ್ಕಿ ಟೀಮ್ ಅಂತಾರಲ್ಲ ಆ ಥರ ಲಾಸ್ಟ್ ಕ್ವೆಶನು. ಶಿಕ್ಷಕರ ದಿನಾಚರಣೆಯನ್ನ ಯಾರ ನೆನಪಿಗಾಗಿ ಆಚರಣೆಯನ್ನ ಮಾಡಲಾಗುತ್ತೆ? ಸೈಲೆನ್ಸ್. ರಾಧಾಕೃಷ್ಣನ್. ರಾಧಾಕೃಷ್ಣನ್, ಪರ್ಫೆಕ್ಟ್. ಭಾರತ ರತ್ನ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್, ಕರೆಕ್ಟ್. ಗಂಗೆ ಟೀಮ್ಗೆ ಸಿಗ್ತಿದೆ 10 ಅಂಕಗಳು. ಸೊ ಕ್ವಿಜ್ ಅಲ್ಲಿ ಮೊದಲನೇ ರೌಂಡು ಜನರಲ್ ನಾಲೆಡ್ಜ್ ಮುಗೀತು. ಇಲ್ಲಿಗೆ ನಿಮ್ಮ ಪಾಯಿಂಟ್ಸ್ 0, 20, 5, 0, 10. ನಿಮ್ಮೆಲ್ರಿಗೂ ಗೊತ್ತು ತಾನೆ? ಸೆಕೆಂಡ್ ರೌಂಡ್ ತುಂಬಾ ಸಿಂಪಲ್. ಫಸ್ಟ್ ರೌಂಡು GK ಕ್ವೆಶನ್ಸು. ಈ ರೌಂಡಲ್ಲಿ ಏನು ಜಾಸ್ತಿ ಇಂಟ್ರೆಸ್ಟಿಂಗ್ ಅಂದರೆ ನಾವೇ ನಿಮಗೆ ಆಪ್ಷನ್ಸ್ ಕೊಡ್ತೀವಿ. ಆ್ಯಂಡ್ ನನ್ನ ಕೈಯಲ್ಲಿ ಒಂದಷ್ಟು ಚೀಟಿಗಳಿದೆ ಈ ಬೌಲಲ್ಲಿ. ಸೊ ನೀವು ಈ ಚೀಟಿಗಳಲ್ಲಿ ಒಂದನ್ನು ಪಿಕ್ ಮಾಡ್ತೀರಾ. ಯಾವುದನ್ನು ಪಿಕ್ ಮಾಡ್ತೀರೋ ಅದರಲ್ಲಿ ಯಾವ ಟಾಪಿಕ್ ಇರುತ್ತೋ ಆ ಟಾಪಿಕ್ ರಿಲೇಟೆಡ್ 2 ಕ್ವೆಶನ್ಸ್ ನಿಮ್ಮದಾಗುತ್ತೆ. ಆ 2 ಕ್ವೆಶನ್ಗೆ ನಾನು ಆಪ್ಷನ್ಸ್ ಅಂತೂ ಕೊಡ್ತೀನಿ. ಈಸಿ. ಶುರು ಮಾಡೋಣ. ಓಕೆ, ಮೊದಲನೇದಾಗಿ ಸಿಂಧು ಟೀಮ್. ನಿಮಗೆ ಒಂದಷ್ಟು ಚೀಟಿಗಳನ್ನು ಇದರಲ್ಲಿ ಬರೆದಿದ್ದೀವಿ, ನೋಡಿ ಪಿಕ್ ಮಾಡಿ ಒಂದನ್ನು. ಅದರಲ್ಲಿ ಇರೋಂಥ ಟಾಪಿಕ್ನ ಓದಿ ಒಂದು. ಓಕೆ, ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿ ಇವರ ಟಾಪಿಕ್. ಸೊ ಈ ರಿಲೇಟೆಡ್ 2 ಕ್ವೆಶನ್ಸ್ನ ಕೇಳ್ತೀವಿ. ಆನ್ಸರ್ ಮತ್ತೆ ಸೇಮ್ ರೂಲ್, ಪಾಸ್ ಆದರೆ 5 ಪಾಯಿಂಟ್ಸ್. ಆಪ್ಷನ್ಸ್ ಇರುತ್ತೆ. ಓಕೆ, ಲೆಟ್ ಸ್ಟಾರ್ಟ್. ಒಂದೇ ಆಪ್ಷನ್ ನೀವು ಗೆಸ್ ಮಾಡೋಕ್ಕಾಗೋದು. ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿ. ನಾನು ಹೇಳುವ ಆಪ್ಷನ್ಸ್ಗಳಲ್ಲಿ ಯಾವುದು ನಮ್ಮ ಕರ್ನಾಟಕದ ಫೋಕ್ ಡ್ಯಾನ್ಸ್? ಯಾವುದು? ಆಪ್ಷನ್ ಎ ಲಾವಣಿ, ಆಪ್ಷನ್ ಬಿ ಬಿಹು, ಸಿ ಚಾಹು, ಡಿ ನಾಟಿ. ಯಾವ ಫೋಕ್ ಡ್ಯಾನ್ಸ್ ನಮ್ಮ ಕರ್ನಾಟಕದ್ದು? ಆಪ್ಷನ್ಸ್ ರಿಪೀಟ್ ಮಾಡಬೇಕಾ? ಲಾವಣಿ, ಬಿಹು, ಚಾಹು, ನಾಟಿ. ಲಾವಣಿ ಸರಿಯಾದ ಉತ್ತರ, 10 ಪಾಯಿಂಟ್ಸ್. ಸೊ ಸಿಂಧು ಟೀಮಿಗೆ ಸಿಗ್ತಾ ಇದೆ 10 ಅಂಕಗಳು. ನಿಮ್ಮ 2ನೇ ಪ್ರಶ್ನೆ. ಯುನೆಸ್ಕೋ ಗೊತ್ತಲ್ಲ? ಕೇಳಿದ ತಕ್ಷಣ ಇಲ್ಲಿ ನೋಡಿ ರಿಯಾಕ್ಷನ್ ನೋಡಿ, ಝೂಮಲ್ಲಿ ತೆಗೀರಿ ಈ ರಿಯಾಕ್ಷನ್ನ. ಯುನೆಸ್ಕೋ ಈ ಒಂದು ನಮ್ಮ ಕರ್ನಾಟಕದ ಒಂದು ಪ್ರಸಿದ್ಧ ಸ್ಥಳವನ್ನು ಗುರುತಿಸಿದೆ. ಯಾವ ಪ್ರಸಿದ್ಧ ಸ್ಥಳ ಅದು ಅಂತ ನೀವು ಹೇಳಬೇಕು. ಆಪ್ಷನ್ ಎ ಗೊಮ್ಮಟೇಶ್ವರ, ಆಪ್ಷನ್ ಬಿ ಪಟ್ಟದಕಲ್ಲು ಮಾನ್ಯುಮೆಂಟ್ಸ್, ಆಪ್ಷನ್ ಸಿ ಗಳಗನಾಥ ದೇವಸ್ಥಾನ, ಆಪ್ಷನ್ ಡಿ ಹೊಯ್ಸಳೇಶ್ವರ ದೇವಸ್ಥಾನ. ಆಪ್ಷನ್ಸ್ ಇನ್ನೊಂದ್ಸಲ. ಗೊಮ್ಮಟೇಶ್ವರ, ಪಟ್ಟದಕಲ್ಲು, ಗಳಗನಾಥ, ಹೊಯ್ಸಳ ದೇವಸ್ಥಾನ. ಆಪ್ಷನ್ ಡಿ ಹೊಯ್ಸಳ ತಪ್ಪು. ಟ್ರೈ ಮಾಡ್ತೀರಾ? ಗೊಮ್ಮಟೇಶ್ವರ ತಪ್ಪು. ಸೊ ಇಲ್ಲಿಗೆ ನಿಲ್ಲುತ್ತೆ, ಬಿಕಾಸ್ ಇನ್ನು 2 ಆಪ್ಷನ್ ಇರೋದು. ಅವ್ರು ಆನ್ಸರ್ ಮಾಡಬಹುದು. ಸರಿಯಾದ ಉತ್ತರ ಯಾರಿಗಾದ್ರೂ ಗೊತ್ತಾ? ಪಟ್ಟದಕಲ್ಲು. ಎಸ್. ಸೊ ಸಿಂಧು ಟೀಮ್ಗೆ 10 ಅಂಕ ಸಿಕ್ತು ಈ ರೌಂಡಿಂದ. ಓಕೆ, ನೆಕ್ಸ್ಟ್ ನಮ್ಮ ಕಾವೇರಿ ತಂಡ ನೋಡುವ. ನೀವು ಯಾವುದಾದ್ರೂ ಒಂದು ಚೀಟಿಯನ್ನು ಆಯ್ಕೆ ಮಾಡಿ. ಅದರಲ್ಲಿ ಏನಿದೆ? ಕರ್ನಾಟಕದ ರಂಗಭೂಮಿ ಅವರು ಆಯ್ಕೆ ಮಾಡಿಕೊಂಡಿರುವಂತಹ ಚೀಟಿ. ಓಕೆ, ರಂಗಭೂಮಿಯಿಂದ ನಿಮ್ಮ ಪ್ರಶ್ನೆ. ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು? ಓಕೆ, ಆಪ್ಷನ್ಸ್: ಶಕುಂತಲ, ಸಂಗೀತ ಚೂಡಾಮಣಿ, ಮಿತ್ರಾವಿಂದ ಗೋವಿಂದ, ಹಯವದನ. ಗೋವಿಂದ ಸರಿಯಾದ ಉತ್ತರ ಮಿತ್ರಾವಿಂದ ಗೋವಿಂದ.
ಕಾವೇರಿ ತಂಡಕ್ಕೆ ಸಿಗ್ತಾ ಇದೆ 10 ಅಂಕ. ಎರಡನೇ ಪ್ರಶ್ನೆ ಸೇಮ್ ರೌಂಡ್, ಕರ್ನಾಟಕದ ರಂಗಭೂಮಿ ಕ್ಷೇತ್ರದ ಎರಡನೇ ಪ್ರಶ್ನೆ. ಕಲೆಗಾರರಿಗೆ, ನಾಟಕ ಆಗಲಿ ಅವರ ಅದೇ ಕ್ಷೇತ್ರದಲ್ಲಿ ತುಂಬಾ ಹೆಸರನ್ನ ಮಾಡಿದವರಿಗೆ ಒಂದು ಪ್ರಶಸ್ತಿಯನ್ನ ನೀಡ್ತಾರೆ. ಓಕೆ, ಅದು ಯಾರ ಹೆಸರಲ್ಲಿ ನೀಡ್ತಾರೆ ಅನ್ನೋದು ಪ್ರಶ್ನೆ. ಓಕೆ, ಆಪ್ಷನ್ ಎ ಮಾಸ್ಟರ್ ಹಿರಣ್ಣಯ್ಯ, ಆಪ್ಷನ್ ಬಿ ಮುಖ್ಯಮಂತ್ರಿ ಚಂದ್ರು, ಆಪ್ಷನ್ ಸಿ ಅವಿನಾಶ್ ಕಾಮತ್, ಆಪ್ಷನ್ ಡಿ ಗುಬ್ಬಿ ವೀರಣ್ಣ. ಗುಬ್ಬಿ ವೀರಣ್ಣ ಸರಿಯಾದ ಉತ್ತರ ಗುಬ್ಬಿ ವೀರಣ್ಣ. ಸೊ ಕಾವೇರಿ ತಂಡಕ್ಕೆ ಬಂತು 10 ಅಂಕಗಳು. ವೆರಿ ವೆಲ್ ಪ್ಲೇಡ್ ಕಾವೇರಿ ತಂಡ, ಕಂಗ್ರ್ಯಾಚುಲೇಷನ್ಸ್. ಗೋಯಿಂಗ್ ಟು ಕೃಷ್ಣ ಟೀಮ್. ಕೃಷ್ಣ ಟೀಮ್ ಯಾವ್ದಾದ್ರು ಒಂದು ಚೀಟಿಯನ್ನ ಆಯ್ಕೆ ಮಾಡ್ಕೊಳ್ಳಿ. ಅಂದ್ರೆ ಅವರು ಮಾಡಿಕೊಂಡಿರುವುದು ಕರ್ನಾಟಕದ ಕವಿಗಳು. ಓಕೆ, ಕರ್ನಾಟಕದ ಕವಿಗಳು. ರೆಡಿನಾ? 2 ಪ್ರಶ್ನೆ ನಿಮಗೆ. ಕರ್ನಾಟಕದ ಕವಿಗಳು. 1 ಸೆಕೆಂಡ್. ಓಕೆ, ಜಯ ಭಾರತ ಜನನಿಯ ತನುಜಾತೆ ನಮ್ಮ ಒಫಿಷಿಯಲ್ ನಾಡಗೀತೆ ಅಲ್ವಾ? ಇದು ಒಫಿಷಿಯಲ್ ಆಗಿದ್ ಯಾವ ವರ್ಷದಿಂದ ಅಂತ ಕ್ವೆಶನ್. ಓಕೆ, ಆಪ್ಷನ್ ಎ 2002, ಆಪ್ಷನ್ ಬಿ 2004, ಆಪ್ಷನ್ ಸಿ 2006, ಆಪ್ಷನ್ ಡಿ 2008. 2002 ತಪ್ಪು ಉತ್ತರ. 2006 ಕೂಡ ತಪ್ಪು ಉತ್ತರ. ಸರಿಯಾದ ಉತ್ತರ 2004. ಓಕೆ, ಸೊ ಕೃಷ್ಣ ತಂಡಕ್ಕೆ ಈ ಸುತ್ತಲ್ಲಿ ಏನು ಸಿಕ್ಕಿಲ್ಲ. ಎರಡನೇ ಪ್ರಶ್ನೆ ಸೇಮ್ ಟೀಮ್, ಕರ್ನಾಟಕದ ಕವಿಗಳ ಬಗ್ಗೆ. ನಮ್ಮ ಕರ್ನಾಟಕದ ಹೆಮ್ಮೆಯ ರಾಷ್ಟ್ರ ಕವಿಯಾದಂತಹ ಕುವೆಂಪು ಅವರನ್ನ ರಾಷ್ಟ್ರಕವಿ ಅಂತ ಘೋಷಿಸಿದ ವರ್ಷ ಯಾವುದು? 1956, 1957, 1958, 1959. 1966, ಎರಡನೇ ಆಪ್ಷನ್ 1957, ಆಪ್ಷನ್ ಸಿ 1958, ಆಪ್ಷನ್ ಡಿ 1959. ಆಪ್ಷನ್ ಬಿ ಮ್ಯಾಮ್. ಆಪ್ಷನ್ ಬಿ 1957. ತಪ್ಪಾದ ಉತ್ತರ. ನಿಮ್ಮ ಕಡೆಯಿಂದ ಗೆಸಸ್? ಆಪ್ಷನ್ ಡಿ. ಆಪ್ಷನ್ ಡಿ 1959 ತಪ್ಪು. ಆನ್ಸರ್ ಇಸ್ 1958. ಓಕೆ, ಸೊ ಕೃಷ್ಣ ತಂಡಕ್ಕೆ ಇದರಲ್ಲಿ ಅಂಕ ಸಿಕ್ಕಿಲ್ಲ. ಪಕ್ಕ ಟೀಮ್ಗೂ ಪಾಸ್ ಆಗಿಲ್ಲ, ಪಾಸ್ ಆಯಿತು ಬಟ್ ತಪ್ಪಾದ ಉತ್ತರ. ಓಕೆ, ತುಂಗಾ ಟೀಮ್ ಯಾವುದನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ ನೋಡೋಣ. ಕರ್ನಾಟಕದ ಜಿಲ್ಲೆಗಳು. ಓಕೆ, ಸೂಪರ್ ಟಾಪಿಕ್ ಇದು. ಓಕೆ, ನೋಡುವ ನೀವು ಹೇಳ್ತೀರಾ ಅಂತ. ನಂದಿ ಹಿಲ್ಸ್ ಎಲ್ಲರೂ ಕೇಳಿದ್ದೀರಾ ಅಲ್ವಾ? ಸೊ ಇವಾಗ ಆನ್ಸರ್ ಮಾಡಂಗಿಲ್ಲ, ಅವರು ಕ್ವಶನ್ ಕೇಳ್ತಿರೋದು. ನಂದಿ ಹಿಲ್ಸ್ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ಸ್ ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ, ತುಮಕೂರು. ಚಿಕ್ಕಬಳ್ಳಾಪುರ ಸರಿಯಾದ ಉತ್ತರ. ನನ್ಗೇನೋ ಇಲ್ಲಿ ಮಿಸ್ ಹೊಡಿತಾ ಇದೆ, ಇಲ್ಲಿ ಏನೋ ನಡೀತಾ ಇದೆ ಒಟ್ಟಿನಲ್ಲಿ. ಕಾರಣದ ಶಕ್ತಿ. ಅವರು ಕ್ವಶನ್ ಕೇಳಿದ ತಕ್ಷಣ ನನ್ನ ನೋಡ್ತಾ ಇಲ್ಲ, ಆಡಿಯನ್ಸ್ನೇ ನೋಡ್ತಾ ಇದ್ದೀರಲ್ಲ, ಏನೋ ನಡೀತಾ ಇದೆ ಇಲ್ಲಿ, ಕಂಡುಹಿಡಿಬೇಕು ಬೇಗ. ಸೊ ತುಂಗಾ ಟೀಮ್ಗೆ 10 ಅಂಕಗಳು ಬಂತು. ನೆಕ್ಸ್ಟ್ ಸೇಮ್ ಟಾಪಿಕ್, ಎರಡನೇ ಪ್ರಶ್ನೆ. ಅತ್ಯಂತ ಕಡಿಮೆ ಪಾಪ್ಯುಲೇಷನ್ ಇರುವಂತಹ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಯಾವುದು? ಆಪ್ಷನ್ ಎ ಬಳ್ಳಾರಿ, ಆಪ್ಷನ್ ಬಿ ವಿಜಯನಗರ, ಆಪ್ಷನ್ ಸಿ ಶಿವಮೊಗ್ಗ, ಆಪ್ಷನ್ ಡಿ ಕೊಡಗು. ಕೊಡಗು ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್, 20 ಪಾಯಿಂಟ್ ತುಂಗೆ ಟೀಮಿಗೆ ಬಂತು. ವೆರಿ ವೆಲ್ ಪ್ಲೇಡ್. ನೀವು ಯಾವ್ದಾದ್ರು ಒಂದು ಚೀಟಿನ ಆಯ್ಕೆ ಮಾಡ್ಕೊಳ್ಳಿ. ಕರ್ನಾಟಕದ ಸಾಹಿತ್ಯ, ಕನ್ನಡ ಸಾಹಿತ್ಯ ಬೇಸಿಕಲಿ. ಓಕೆ, ನಿಮ್ಮ ಕ್ವೆಶನ್ಸ್ ಬೀಳುತ್ತೆ ಅಂದ್ರೆ ಯಾವ ಒಂದು ಸಾಮ್ರಾಜ್ಯದ ಕಲೆಯಾಗಿದೆ. ಓಕೆ, ಆಪ್ಷನ್ ಎ ಹೊಯ್ಸಳ, ಆಪ್ಷನ್ ಬಿ ರಾಷ್ಟ್ರಕೂಟರು,
ಆಪ್ಷನ್ ಸಿ ಬಾದಾಮಿ ಚಾಲುಕ್ಯ, ಆಪ್ಷನ್ ಡಿ ಕದಂಬ. ಹೊಯ್ಸಳ ಸರಿಯಾದ ಉತ್ತರ. ಸೊ ಗಂಗೆ ಟೀಮ್ಗೆ 10 ಅಂಕಗಳು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬರೆದಿರೋರು ಯಾರು? ಓಕೆ, ಆಪ್ಷನ್ ಎ ದ.ರಾ ಬೇಂದ್ರೆ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ನಾರಾಯಣ ರಾವ್, ಆಪ್ಷನ್ ಡಿ ವಿನಾಯಕ ಕೃಷ್ಣ ಗೋಕಾಕ್. ತಪ್ಪು ಉತ್ತರ. ಇವರು ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ಸಾ ದ.ರಾ ಬೇಂದ್ರೆ, ಕುವೆಂಪು, ನಾರಾಯಣ ರಾವ್, ವಿನಾಯಕ ಕೃಷ್ಣ ಗೋಕಾಕರು. ನಾರಾಯಣ ರಾವ್ ಸರಿಯಾದ ಉತ್ತರ. ಕಾವೇರಿಗೆ ಸಿಕ್ತಿದೆ 5 ಅಂಕಗಳು. ಬ್ಯೂಟಿಫುಲ್. ಈಗ ಕಂಪ್ಲೀಟ್ಲಿ 2 ಸುತ್ತು ಮುಗೀತು, 2 ಪ್ರಶ್ನೆಗಳ ಸರದಿ ಕೂಡ ಮುಗೀತು. ಒಟ್ಟಾರೆ ಅಂಕಗಳನ್ನ ಹೇಳುವ ಸಮಯ. ಸಿಂಧು ಟೀಮಿಗೆ ಸಿಗ್ತಾ ಇದೆ 10 ಅಂಕಗಳು, ಕಾವೇರಿಗೆ ಸಿಗ್ತಾ ಇದೆ 45 ಅಂಕಗಳು, ಕೃಷ್ಣ 10 ಅಂಕಗಳು, ತುಂಗಾಕ್ ಸಿಗ್ತಾ ಇದೆ 20 ಅಂಕಗಳು, ಗಂಗೆ ಟೀಮಿಗೆ ಸಿಗ್ತಾ ಇದೆ 20 ಅಂಕಗಳು. ಓಕೆ, ಲಾಸ್ಟ್ ರೌಂಡ್ಗೆ ಹೋಗೋಣ. ಈ ರೌಂಡು ತುಂಬಾ ಸಿಂಪಲ್. ಬಿಕಾಸ್ ನಿಮ್ಮ ಆನ್ಸರ್ಗೆ ಬೇಕಾಗಿರುವಂತಹ ಕ್ಲೂಸ್ನ ನಾನೇ ಕೊಡ್ತೀನಿ. ನಿಮ್ಮ ಆನ್ಸರ್ಗೆ ಬೇಕಾಗಿರೋ ಕ್ಲೂಸ್ನ ನಾನೇ ಕೊಡ್ತೀನಿ. ಫಸ್ಟ್ ಕ್ವೆಶ್ಚನ್ ನಾನು ಹೇಳಿದ ತಕ್ಷಣ ನೀವು ಆನ್ಸರ್ ಮಾಡಿದ್ರೆ 30 ಅಂಕಗಳು ನಿಮ್ಮದಾಗುತ್ತೆ. ಕ್ವೆಶ್ಚನ್ ಹೇಳಿದ ತಕ್ಷಣ ನಿಮ್ಗೆ ಆನ್ಸರ್ ಮಾಡೋಕ್ಕಾಗಿಲ್ಲ ಅಂದ್ರೆ ಎವ್ರಿ ಟೀಮ್ ವಿಲ್ ಹ್ಯಾವ್ ಒನ್ ಕ್ವೆಶ್ಚನ್ ಅಷ್ಟೇ. ಇದರಲ್ಲಿ ಪಾಸಿಂಗ್ ಇಲ್ಲ, ಇದರಲ್ಲಿ ಆಪ್ಷನ್ಸ್ ಕೂಡ ಇಲ್ಲ. ಓಕೆ, ನಿಮ್ಮ ಹತ್ರ ಬರ್ತೀನಿ, ನಿಮ್ಮ ಹತ್ರ ಒಂದು ಕ್ವೆಶ್ಚನ್ ಕೇಳ್ತೀನಿ, ನಿಮಗೆ ಆನ್ಸರ್ ಗೊತ್ತಿದ್ರೆ ಹೇಳಿ, ಗೊತ್ತಿಲ್ಲ ಅಂದ್ರೆ ನಾನು ಕ್ಲೂ ಕೊಡ್ತೀನಿ. ಕ್ಲೂ ಕೊಟ್ಟು ನೀವು ಆನ್ಸರ್ ಹೇಳಿದ್ರೆ 20 ಪಾಯಿಂಟ್ಸ್. ಸೆಕೆಂಡ್ ಕ್ಲೂ ಮತ್ತೆ ಕೊಡ್ತೀನಿ, ಸೆಕೆಂಡ್ ಕ್ಲೂ ಕೊಟ್ಟು ನೀವು ಆನ್ಸರ್ ಹೇಳಿದ್ರೆ 10 ಪಾಯಿಂಟ್ಸ್. ಯಾವ ಕ್ಲೂಗೂ ನೀವು ಹೇಳಿಲ್ಲ ಅಂದ್ರೆ 0. ಓಕೆ, ಸಿಂಪಲ್. ಶುರು ಮಾಡೋಣ ಹಂಗಾದ್ರೆ. ಓಕೆ, ಸಿಂಧು ಟೀಮ್ಗೆ ಇರುವಂತಹ ಪ್ರಶ್ನೆ, ಇದನ್ನೆಲ್ಲರೂ ಕೇಳಿಸ್ಕೊಳ್ಳಿ. ವಿತೌಟ್ ಕ್ಲೂ ನಿಮಗೆ ಆನ್ಸರ್ ಮಾಡೋಕ್ಕಾಗುತ್ತಾ? ಗೆಸ್ ಮಾಡಿ, ಬಟ್ ಆನ್ಸರ್ ದಯವಿಟ್ಟು ಹೇಳ್ಬಿಡಿ. ಸಿಂಧು ಟೀಮ್ಗೆ ಪ್ರಶ್ನೆ, ಇವರು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಹುಟ್ಟಿ ಬೆಳೆದರು ಮತ್ತು ಭೌತಶಾಸ್ತ್ರ ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗ್ ಅಲ್ಲಿ ಅಧ್ಯಯನ ಮಾಡಿದರು. ಮುಂದಿನ 4 ದಶಕಗಳನ್ನು ವಿಜ್ಞಾನಿ ಮತ್ತು ವಿಜ್ಞಾನ ನಿರ್ವಾಹಕರಾಗಿ ಕಳೆದರು. ಹೊಡಿರಿ ಜೋರ ಚಪ್ಪಾಳೆ. APJ ಅಬ್ದುಲ್ ಕಲಾಂ. That's the right answer. Very very well done. ಸಿಂಧು ಟೀಮ್ 30 ಅಂಕಗಳು ನಿಮ್ಮದಾಗಿದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಗೋಸ್ ಟು ಕಾವೇರಿ ಟೀಮ್. ನಿಮ್ಮ ಪ್ರಶ್ನೆ, ಭಾರತೀಯ ನಟ ಮತ್ತು ಗಾಯಕ, ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಮೆಚ್ಚುಗೆಯನ್ನ ಪಡೆದ ನಟರಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿರುವಂತಹ ನಟ ಮತ್ತು ಬಹುಮುಖ ನಟ. ಡಾಕ್ಟರ್ ರಾಜ್ಕುಮಾರ್. ಪರ್ಫೆಕ್ಟ್. ಒನ್ ಅಂಡ್ ಓನ್ಲಿ ಡಾಕ್ಟರ್ ರಾಜ್ಕುಮಾರ್. 30 ಅಂಕಗಳು ಕಾವೇರಿ ತಂಡಕ್ಕೆ ಬಂತು. ಕೃಷ್ಣ, ನಿಮ್ಮ ಪ್ರಶ್ನೆ, ಇಂಗ್ಲಿಷ್ ಫಿಸಿಸಿಸ್ಟ್ ಇವರು, ಅಂದ್ರೆ ಭೌತಶಾಸ್ತ್ರಜ್ಞ ಮತ್ತು ಮ್ಯಾಥಮೆಟಿಷಿಯನ್, ಗಣಿತ ಶಾಸ್ತ್ರಜ್ಞ. 17ನೇ ಶತಮಾನದ ವೈಜ್ಞಾನಿಕ ಕ್ರಾಂತಿಯ ವ್ಯಕ್ತಿ. ಸೈಲೆನ್ಸ್. ಐಸಾಕ್ ನ್ಯೂಟನ್. ಐಸಾಕ್ ನ್ಯೂಟನ್. ಪರ್ಫೆಕ್ಟ್ ಆನ್ಸರ್. 30 ಅಂಕಗಳು ಬಂತು ಕೃಷ್ಣ ಟೀಮ್ಗೆ. ತುಂಗಾ ಟೀಮ್ಗೆ ಹೋಗೋಣ ಈಗ. ನಿಮ್ಮ ಪ್ರಶ್ನೆ ಈಸಿ, ಕಷ್ಟ ಯಾವ್ದು ಬೇಕು? ಈಸಿದೆ ಬೇಕಾ? ಓಕೆ, ಇವರು ಒಬ್ಬ ಭಾರತೀಯ ಚಲನಚಿತ್ರ ನಟರು, ನಿರ್ಮಾಪಕರು, ನಿರ್ದೇಶಕರು, ಸ್ಕ್ರೀನ್ ರೈಟರ್ ಮತ್ತು ಸದ್ಯಕ್ಕೆ ರಾಜಕಾರಣಿಯೂ ಹೌದು. ಪ್ರೊಡ್ಯೂಸರ್, ಡೈರೆಕ್ಟರ್, ಫಿಲ್ಮ್ ಮೇಕರ್, ಸ್ಕ್ರೀನ್ ರೈಟರ್, ಪೊಲಿಟಿಷಿಯನ್, ಭಾರತದ ಇಂಡಿಯನ್ ಆಕ್ಟರ್.
ಇವರಿಗೆ ಅಂದರೆ ಇವರ ಚಿತ್ರವು 550ಕ್ಕೂ ಹೆಚ್ಚು ಬಾರಿ ಮರು ಬಿಡುಗಡೆಯಾಗಿ ಲಿಮ್ಕಾ ರೆಕಾರ್ಡ್ಸ್ನಲ್ಲಿ ದಾಖಲೆಯಾಗಿರುವಂತಹ ಒಂದು ಖ್ಯಾತಿಯನ್ನು ಹೊಂದಿದೆ. ಬೆಂಗಳೂರಿನ ಕಪಾಲಿ ಥಿಯೇಟರ್ನಲ್ಲಿ 30 ಬಾರಿ ರಿಲೀಸ್ ಆಗಿರುವ ಏಕೈಕ ಚಿತ್ರ ಪ್ರಪಂಚದಲ್ಲೇ ಅನ್ನುವ ಹೆಸರನ್ನ ಹೊಂದಿದೆ. ಇವರು ಯಾರು? ಸೈಲೆನ್ಸ್. ಸೆಕೆಂಡ್ ಕ್ಲೂ ಕೊಡ್ಲಾ? ನಿಮ್ ಗೆಸ್ಸಸ್ ಏನು ಹೇಳಿ. ಇಲ್ಲ ಸೆಕೆಂಡ್ ಕ್ಲೂ ಕೊಡ್ಲಾ? ಇವರಿಗೆ ಆಂಕೋರ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿದೆ. ನೋ ಐಡಿಯಾ? ಓಕೆ, ಪಾಸ್ ಮಾಡ್ಲಾ ನಿಮಗೆ? ಯಾರಾದರೂ ಇಲ್ಲಿರೋರು ಆನ್ಸರ್ ಮಾಡ್ತೀರಾ? ಅಂಕಗಳಿಲ್ಲ, ಅದೇ ಜಸ್ಟ್ ಪಾಸ್ ಮಾಡ್ಬೋದು. ಓಕೆ, ಗಿರೀಶ್ ಕಾರ್ನಾಡ್ ತಪ್ಪು. ಯಾರಾದರೂ? ಸರ್, ಕಮಲ್ ಹಾಸನ್ ತಪ್ಪು. ಕರ್ನಾಟಕದ ಕಪಾಲಿ ಥಿಯೇಟರ್ನಲ್ಲಿ 30 ಬಾರಿ ರಿಪೀಟೆಡ್ ಬಿಡುಗಡೆ ಆಗಿರುವಂತಹ ಚಿತ್ರ ಕಮಲ್ ಹಾಸನ್ ಆಗಿರಕ್ಕೆ ಸಾಧ್ಯ ಇಲ್ಲ. ಪುನೀತ್ ರಾಜ್ಕುಮಾರ್ ಅಲ್ಲ. ರಜನಿಕಾಂತ್, ಕಮಲ್ ಹಾಸನ್ ನಮ್ಮ ಕರ್ನಾಟಕದ ನಟರಲ್ಲ. ಅವರು ಬೇರೆ ಭಾಷೆಯ ನಟರು, ಬೇರೆ ಬೇರೆ ರಾಜ್ಯದ ನಟರು. ಬೇರೆ ಯಾರಾದ್ರು? ಇಲ್ಲಿ ಯಾರು ಹೇಳಿದ್ರು ಉಪೇಂದ್ರ ಅಂತ. ಉಪೇಂದ್ರ ಸರಿಯಾದ ಉತ್ತರ. ಹೊಡಿರಿ ಚಪ್ಪಾಳೆ ಇದಕ್ಕೆ. ದ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಚಿತ್ರ ಓಂ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ದಾಖಲೆಯನ್ನ ಪಡೆದಿದೆ. ಪ್ರಪಂಚಕ್ಕೆ ಏಕೈಕ ಚಿತ್ರ ಇದು. ಒಂದೇ ಥಿಯೇಟರ್ನಲ್ಲಿ 30 ಬಾರಿ ರಿಲೀಸ್ ಆಗಿರುವಂತಹ, ಅಂದ್ರೆ ಬಿಡುಗಡೆ ಆಗಿರುವಂತಹ ಚಿತ್ರ ರಿಯಲ್ ಸ್ಟಾರ್ ಉಪೇಂದ್ರ. ಉಪೇಂದ್ರ ಆಯ್ತು. ಇಲ್ಲಿ ಆನ್ಸರ್ ಹೆಂಗ್ ಬಂತು ಅಂತಂದ್ರೆ, ಈ ಕಡೆಯಿಂದ ಡಿ ಬಾಸ್, ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಆಮೇಲೆ ಹಂಗೆ ಕಂಟಿನ್ಯೂ ಆಗ್ತಾ ಹೋಯ್ತು. ಸುದೀಪ್, ಇಲ್ಲಾರು ಇಡೀ ಕಮಲ್ ಹಾಸನ್ ಇಂದ ರಜನಿಕಾಂತ್ ಇಂದ ಎಲ್ಲರೂ ಕವರ್ ಆಗೋದ್ರು. ಆನ್ಸರ್ ಇಸ್ ದ ರಿಯಲ್ ಸ್ಟಾರ್ ಉಪೇಂದ್ರ. ಉಪ್ಪಿ. ಎಸ್. ಓಕೆ, ಗಂಗೆ ತುಂಗಾ ಟೀಮ್ಗೆ ಅಂಕಗಳು ಸಿಗ್ತಿಲ್ಲ. 20 ಅಂಕಗಳಲ್ಲೇ ನೀವಿದ್ದೀರಿ. ಇನ್ನು ಲಾಸ್ಟ್ ಕ್ವೆಶನ್ ನಿಮಗೆ ಗಂಗೆ ಟೀಮ್ಗೆ. ಲಡಸಿ ಇವರು ಕ್ಲೂ ಇಲ್ಲದೆ ಆನ್ಸರ್ ಮಾಡ್ತಾರ ನೋಡುವ. ಓಕೆ, ನಿಮ್ಮ ಪ್ರಶ್ನೆ. ಇವರು 1947ರಿಂದ 1950ರವರೆಗೆ ಭಾರತದ ಮೊದಲ ಉಪ ಪ್ರಧಾನಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು. ಬ್ಯಾರಿಸ್ಟರ್ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದರು. ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟಕ್ಕಾಗಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಯಾರಿದ್ರು? ಕ್ಲೂ ಇದೆ ಕೊಡ್ಲಾ? ಫಸ್ಟ್ ಕ್ಲೂ ಇವರನ್ನ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಸೈಲೆನ್ಸ್. ಗೊತ್ತಾಗಿಲ್ವಾ? ಬರ್ತೀವಿ. ಕಾವೇರಿ ಟೀಮ್ಗೆ ಎಲ್ಲ ಕ್ವಶನ್ಗೂ ಆನ್ಸರ್ ಗೊತ್ತು. ಮ್ಯಾಮ್ ಬನ್ನಿ ಆಯ್ತಾ? ಇಲ್ಲ. ಓಕೆ, ಸೆಕೆಂಡ್ ಕ್ಲೂ ಕೊಡ್ತೀನಿ. ಅದಾದ್ಮೇಲೆ ನಿಮ್ಮ ಹತ್ರ ಬರ್ತೀನಿ. ಅಲ್ಲೂ ಹೇಳಿಲ್ಲ ಅಂದ್ರೆ. ಓಕೆ, 1991ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಇವರಿಗೆ ನೀಡಿ ಗೌರವಿಸಲಾಯಿತು. ಉತ್ತರ ನಮ್ಮ ಕಾವೇರಿ ಟೀಮ್ ಗೊತ್ತಿದೆಯಾ? ನೋಡೇ ಬಿಡೋಣ. ಆಡಿಯನ್ಸ್ ಅಲ್ಲಿ ಎಲ್ರಿಗೂ ಗೊತ್ತಾ? ಓಕೆ, ಸೊ ಕನ್ನಡ ಮೇಷ್ಟ್ರಿಗೆ ಗೊತ್ತು. ಓಕೆ, ಕಾವೇರಿ ಟೀಮ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರಿಯಾದ ಉತ್ತರ. ಸೊ
ಗಂಗೆ ಟೀಮ್ಗೆ ಈ ಒಂದು ಸುತ್ತಿನಲ್ಲೂ ಕೂಡ ಅಂಕಗಳು ಸಿಕ್ಕಿಲ್ಲ. ಕಾವೇರಿ ಟೀಮ್ ಅನ್ಫಾರ್ಚುನೇಟ್ಲಿ ಈ ಪಾಸ್ ಆದ್ರೂ ಇದಕ್ಕೆ ಪಾಯಿಂಟ್ಸ್ ಇಲ್ಲ. ನಾನು ಹೇಳಿದ್ದೆ ರೂಲ್ಸ್ ಮುಂಚೆನೆ. ಬಟ್ ಫ್ಯಾಂಟಾಸ್ಟಿಕ್, ವೆರಿ ವೆಲ್ ಟ್ರೈಡ್. ಎಸ್, ಆಕ್ಚುಲಿ ಉಕ್ಕಿನ ಮನುಷ್ಯ ಅಂದ ತಕ್ಷಣ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಸರು ಬರಬೇಕು ಅಲ್ವಾ? ಸೊ ನೋ ಪ್ರಾಬ್ಲಮ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತಾರಲ್ಲ, ಅದಿದ್ದೇ ಇದೆ. ಲೆಟ್ಸ್ ಟ್ರೈ ಅಂಡ್ ಟ್ರೈ ನೆಕ್ಸ್ಟ್ ಟೈಮ್, ಪ್ರಿಪೇರ್ ಆಗೋಣ. ಈಗ ಪಾಯಿಂಟ್ಸ್ ಕವರ್ ಮಾಡೋಣ. ಸಿಂಧು ಟೀಮ್ ಎಲ್ಲ ಸೇರಿ 40 ಅಂಕಗಳು. ಕಾವೇರಿ ಟೀಮ್ ಫಸ್ಟ್ ರೌಂಡ್ ಇಂದ ಇಲ್ಲಿವರೆಗೂ ಸೇರಿ 75 ಅಂಕಗಳು. ಕೃಷ್ಣ ಟೀಮ್ ಒಟ್ಟಾರೆ 40 ಅಂಕ. ತುಂಗ 20, ಗಂಗೆ 20. ಓಕೆ, ಸೊ ಈ ಸುತ್ತಿನಲ್ಲಿ ಕ್ಲಿಯರ್ ಏನಂತಾರೆ, ಕ್ಲೀನ್ ಸ್ವೀಪ್ ಆಗಿ ವಿನ್ ಆಗಿರೋದು ಯಾರು? ಕಾವೇರಿ. ಬರಲಿ ಜೋರಾದ ಚಪ್ಪಾಳೆ ಅವರಿಗೆ. ಬನ್ಬೇಕು ರೌಂಡ್ ಆಫ್ ಅಪ್ಲಾಸ್. ವೆರಿ ವೆರಿ ವೆಲ್ ಟ್ರೈಡ್. ಸೊ ನಮ್ಮ ಕ್ವಿಜ್ ಪ್ರೋಗ್ರಾಮ್ನ ವಿನ್ನರ್ಸ್ ಆದಂತಹ ಕಾವೇರಿ ಟೀಮ್, ನಿಮ್ಮ ಹೆಸರು? ಅನುಷ್ಕಾ. ಕೀರ್ತಿ. ಕೀರ್ತಿ ಆ್ಯಂಡ್ ಅನುಷ್ಕಾಗೆ ಒಂದು ಸ್ಪೆಷಲ್ ಪ್ರೈಸ್ ನಮ್ಮ ಕಡೆಯಿಂದ ಇದೆ. ವಿ ರಿಕ್ವೆಸ್ಟ್ ರಂಜನ್ ಸರ್, ಪ್ಲೀಸ್ ಬಂದು ಈ ಪ್ರೈಸಸ್ನ ಅವ್ರಿಗೋಸ್ಕರ ಕೊಡಬೇಕಾಗಿ ಕೇಳ್ಕೊತೀನಿ. ಎಸ್ ಸರ್, ಪ್ಲೀಸ್ ಕಮ್ ಅಪ್ ಆನ್ ಡಯಸ್. ಪಾರ್ಟಿಸಿಪೆಂಟ್ಸ್ಗೂ ಬ್ಯೂಟಿಫುಲ್ ಆಗಿ ಟ್ರೈ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ಸೊ ನೆಕ್ಸ್ಟು ತುಂಬ ಎಂಟರ್ಟೈನಿಂಗ್ ಸೆಗ್ಮೆಂಟ್ಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ದೆ ನೋಡಿ, ಈಗ ಶುರು. ಸೊ ಲೆಟ್ ಅಸ್ ಡೂ ದ್ಯಾಟ್. ಪ್ಲೀಸ್ ಆಫ್ ದ ಡಯಸ್. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ನಾನು ಹೇಳ್ತೀನಿ, ಅದಕ್ಕೂ ಮುಂಚೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದೀರೋ ಪಾರ್ಟಿಸಿಪೆಂಟ್ಸ್ ದಯವಿಟ್ಟು ಸ್ಟೇಜ್ ಮೇಲೆ ಬರ್ತೀರಾ? ಬೇಗ 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 ಬೇಗ. 3 in a ಟೀಮ್, 6 ಜನ ಒಟ್ಟಿಗೆ ಬೇಕು. 3 ಜನ ನೀವೇ ಟೀಮ್ ಯಾರ್ಯಾರು ಅಂತ ಡಿಸೈಡ್ ಮಾಡ್ಕೊಂಡು ಮೇಲೆ ಬಂದ್ಬಿಡಿ ಪ್ಲೀಸ್. ದಂಶರಥ್ ಶುರು ಮಾಡುವ. ಈಗ ಪ್ರೋಗ್ರಾಮ್ ರೂಲ್ಸ್ನ ನಾನು ಹೇಳ್ಬಿಡ್ತೀನಿ. ಓಕೆ, ಫಸ್ಟ್ ರೌಂಡ್ ಈಸ್ ಗೋಯಿಂಗ್ ಟು ಬಿ ಫೇಮಸ್ ಪರ್ಸನಾಲಿಟೀಸ್. ಅಂದರೆ ತುಂಬ ಪ್ರಸಿದ್ಧವಾಗಿರುವಂತಹ ವ್ಯಕ್ತಿಗಳನ್ನು ನಾನು ಈ ಚೀಟಿಯಲ್ಲಿ ಬರೆದು ಈ ಬೌಲಲ್ಲಿ ಹಾಕಿರ್ತೀನಿ. ಓಕೆ, ನಿಮಗೆ ಎಕ್ಸಾಕ್ಟ್ಲಿ 30 ಸೆಕೆಂಡ್ಸ್ ಟೈಮ್ ಸಿಗುತ್ತೆ ಆ್ಯಕ್ಟ್ ಮಾಡೋದಕ್ಕೆ. 30 ಸೆಕೆಂಡ್ಸ್ ಸಾಕಾ? ಸಾಕಲ್ಲ? ಇಲ್ಲ 1 ಮಿನಿಟ್ ಬೇಕಾ? ಏನಂತೀರ ಆಡಿಯನ್ಸ್? 1 ಮಿನಿಟ್ ಕೊಡೋಣವಾ? 30 ಸೆಕೆಂಡ್ಸ್ ಸಾಕು ಮ್ಯಾಮ್, ಕಳಿಸ್ರಿ ಫಸ್ಟು ಅವ್ರನ್ನ ಅಂತ. ಯಾರೋ ಇವ್ರು ಯಾರೋ ದ ಮೋಸ್ಟ್ ವಾಂಟೆಡ್ ಆಡಿಯನ್ಸಲ್ಲಿ ಒಬ್ರು ಇರ್ತಾರೆ ನೋಡಿ, ಒಂದು ವೆರಿ ವೆರಿ ಯುನೋ ಫೇಮಸ್ ಲೆಜೆಂಡ್ಸಾ? ಓಹೋ, ನಿಮ್ಮನ್ನು ನೀವೇ ಅನ್ಕೊಂಬಾರ್ದ್ರು ಲೆಜೆಂಡ್ಸ್ ಅಂತ, ಬೇರೆಯವ್ರು ಕರಿಬೇಕು. ಓಕೆ, 60 ಸೆಕೆಂಡ್ಸ್ ಫೈನ್. 60 ಸೆಕೆಂಡ್ಸ್ ಟೈಮ್ ಕೊಡ್ತೀವಿ, ಶುರು ಮಾಡುವ. ಫೇಮಸ್ ಪರ್ಸನಾಲಿಟೀಸನ್ನು ಈ ಬೌಲಲ್ಲಿ ಬರೆದು ಹಾಕಿರ್ತೀನಿ. ನಿಮ್ಮ ಟೀಮಿಂದ ಒಬ್ಬರು ಬರ್ತಾರೆ, ಆ್ಯಕ್ಟ್ ಮಾಡ್ತಾರೆ, ನಿಮ್ಮ ಟೀಮ್ ಅವರೇ ಗೆಸ್ ಮಾಡಬೇಕು. ನಿಮ್ಮ ಟೀಮಿಂದ ಒಬ್ಬರು, ಸೇಮ್ ರೂಲ್ ಅಪ್ಲೈಸ್. 1 ಮಿನಿಟ್ ಟೈಮಿಂಗ್ಸ್ ಆ್ಯಂಡ್ ಪ್ರತಿಯೊಬ್ಬರೂ ಎಕ್ಸ್ಚೇಂಜ್ ಮಾಡ್ಕೊಂಡು ಆ್ಯಕ್ಟ್ ಮಾಡಬೇಕಾಗುತ್ತೆ. ಒಬ್ಬರನ್ನೇ ಆ್ಯಕ್ಟ್ ಮಾಡೋದಕ್ಕೆ ಕಳಿಸೋ ಹಾಗಿಲ್ಲ. ಅರ್ಥ ಆಯ್ತಾ? ನಿನ್ನ ಹೆಸರು? ಜೀವಿತಾ. ಜೀವಿತಾ. ಒಂದು ಚೀಟಿಯನ್ನು ಎತ್ಕೊಂಡು ಈ ಕಡೆ ಬಂದ್ಬಿಡಿ, ಅವ್ರಿಗೆ ನೋಡ್ಸಂಗಿಲ್ಲ. ಹಾಗೆ ನೋಡ್ಕೊಂಬಿಡೋಣ ಅಂತ ಕಳ್ಳರು ಇಲ್ಲ. ಹಾಂ, ಓಕೆ, ಕ್ಲೋಸ್ ಅಟ್ ಇಟ್, ಗಿವ್ ಇಟ್ ಟು ಮೀ. ಎಸ್, ನೀನು ಇಲ್ಲಿ ನಿಂತ್ಕೊಂಡ್ರೆ ಆಡಿಯನ್ಸ್ಗೂ ಕಾಣಿಸುತ್ತೆ, ನೀನು ಕ್ಯಾಮ್ರಲ್ಲಿ ಕವರ್ ಆಗ್ತೀಯಾ. ಯು ಕ್ಯಾನ್ ಆ್ಯಕ್ಟ್ ಹಿಯರ್. ಓಕೆ, ನಾನು ಟೈಮ್ ಸ್ಟಾರ್ಟ್ಸ್ ನಾವು ಅಂತೀನಿ, ಆವಾಗ ಆ್ಯಕ್ಟ್ ಮಾಡಬೇಕು. ಓಕೆ, ನೀವೇನಾದರೂ ಇದರಲ್ಲಿ ಏನು ಮುಟ್ಟಂಗಿಲ್ಲ, ನೀವು ಅಲ್ಲಿ ಮಾತ್ರ ನೋಡಬೇಕು. ನಿಮ್ಮ ಸಮಯ ಈಗ ಶುರು. ಭಗತ್ ಸಿಂಗ್ ಬಂತು. 10 ಅಂಕಗಳು. ಹೊಡೀರಿ ಚಪ್ಪಾಳೆ. ಬ್ಯೂಟಿಫುಲ್, ವೆರಿ ವೆಲ್ ಟ್ರೈಡ್.
ಎ ಟೀಮ್ ಸಿಕ್ಕಾಪಡೆ ಸ್ಟ್ರಾಂಗ್ ಆಗಿದೆ, ಸ್ಟಾರ್ಟಿಂಗ್ ಧಮಾಕ. ಸೆಕೆಂಡು ಬನ್ನಿ, ಯಾರು ಬರ್ತೀರಾ? ಚೇತನ್. ಓಕೆ ಚೇತನ್, ನಿನ್ನ ಫೇವ್ರೆಟ್ ಚೀಟಿ. ಓಕೆ ಇರು ಅವ್ನು ಎಕ್ಸೈಟ್ ಆಗ್ಬಿಡ ಇದು ನೋಡಿದ ತಕ್ಷಣ ಮಾಡ್ಬಿಡೋಣ ಫಸ್ಟು ಅಂತ. ಓಕೆ ಲೆಟ್ ಅಸ್ ಗಿವ್ ಯು ದ ಟೈಮಿಂಗ್. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಹೇ ಬಾಯ್. ಓಕೆ ಏನೋ ಲಿಪ್ಸ್ ಅಲ್ಲಾಡ್ಸಂಗಿಲ್ಲ ನೀನು. ಓಕೆ ಹಿಂದೆ ಹೋಗೋಣ ಒಂಚೂರು. ಹೇಳ್ಬಿಟ್ಟ ಅರ್ಥ ಆಗೋಯ್ತಾ ನಿಮಗೆ? ಹಾಂ ಸ್ಟಾರ್ಟ್ ಮಾಡು. ಇಂಗ್ಲಿಷ್. ಸುಭಾಷ್ ಚಂದ್ರ ಬೋಸ್. ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಾಲ್ ಗಂಗಾಧರ್ ತಿಲಕ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದ, ಬೇರೆ ಏನಾದರೂ ಮಾಡು. ಇನ್ನೂ 10 ಸೆಕೆಂಡ್ಸ್ ಇದೆ. ಬೇರೆ ಆಯ್ತಲ್ಲ ಟೈಮ್ ಆಗೋಗ್ಲಿ ಅಂತ ಕಾಯ್ತಾ ಇದೆಯಾ? ಟೈಮ್ ಆಯಿತು, ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಬಿಡು. ಹಾಂ ಓಕೆ ಆನ್ಸರ್ ವಾಸ್, ಪಾಪ ಹುಡುಗಿ ಅನುಷ್ಕಾ ನನ್ನ ಹೆಸರು, ಸಿಕ್ಕಾಪಡೆ ಚೆನ್ನಾಗಿ ಇರೋ ಬರೋ ಫೇಮಸ್ ಪರ್ಸನಾಲಿಟೀಸ್ ಎಲ್ಲ ಹೇಳಿದ್ರು. ಆನ್ಸರ್ ಇಸ್ ಅವರ್ PM ನರೇಂದ್ರ ಮೋದಿಜಿ. ಇದೇನು ಕ್ರೌನ್ ಹಿಂಗಂದ ಆಮೇಲೆ ಹಿಂಗನ್ಬಿಟ್ಟು ಹಿಂಗಂದ, ಅದಕ್ಕೆ ಅನುಷ್ಕಾ ಎತ್ಕೊಂಡು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತೆಲ್ಲ ಅಂದ್ರು ಪಾಪ. ಹಾಂ ಇಂಗ್ಲೀಷ್ ಹಿಂಗಂದೆ. ಓಕೆ ಬಿಡು, ಇದ್ರದ್ದು ಆಮೇಲೆ ನೀವು ಡಿಸ್ಕಷನ್ ಮಾಡ್ಕೊಳ್ಳಿ, ಟೈಮ್ ಇಲ್ಲ. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಟೀಮ್. ಟೀಮ್ ಎ ಸೇಮ್ ರೌಂಡ್, ಫೇಮಸ್ ಪರ್ಸನಾಲಿಟೀಸ್. 1 minute. ಮಾಡಿ ಪರವಾಗಿಲ್ಲ ಮಾಡಿ. ಡಿಡ್ ಯು ಪಿಕ್ ದ ಚೆಟ್? ಈ ಕಡೆ ಹಾಂ ಓಕೆ ಕ್ಲೋಸ್. ಹಿಂದೆ ಸೀಟು. ಹಾಂ ಆಯಿತು. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. PM CM ಯಾರ ಬಗ್ಗೆ? ಟ್ರೈ ಸಮಥಿಂಗ್ ಎಲ್ಸ್. ಸೋಲ್ಜರ್ಸ್. ಫ್ರೀಡಮ್. ಸರ್ದಾರ್ ವಲ್ಲಭಾಯ್ ಪಟೇಲ್, ರಾಧಾಕೃಷ್ಣ, ಜವಾಹರ್ಲಾಲ್ ನೆಹರು, ವಿವೇಕಾನಂದ, ಅಂಬೇಡ್ಕರ್ ಸರಿಯಾದ ಉತ್ತರ. 1 ನಿಮಿಷ ಈ ಹುಡುಗಿ ಬಗ್ಗೆ ಹೇಳಲೇಬೇಕು ನಾನು. ಬಂದಿದ್ದ ತಕ್ಷಣ ಅಂಬೇಡ್ಕರ್ ನೋಡಿದ ತಕ್ಷಣ ಖುಷಿ ಒಂದು ಕಡೆ ಆದರೆ ಫಸ್ಟ್ ಏನು ಆ್ಯಕ್ಟ್ ಮಾಡ್ಬೇಕು ಆ ಹುಡುಗಿ? ಇಲ್ಲ ಸ್ಪೆಕ್ಸು, ಅಂಬೇಡ್ಕರ್ದು ವೇಷಭೂಷಣಗಳು, ಬುಕ್ಸು ಅಂದರು, ಕೋಟ್ ಅಂದರು ಎಲ್ಲ ಸರಿ. ಆ ಹುಡುಗಿ ಏನು ಹಿಡ್ಕೊಂಡು ಆ ಟೀಮ್ ಅವ್ರು ಅವಾಗಿಂದ ಹೇಳಿದ್ರಲ್ಲ, ಹೇಳ್ಕೊಂಬ. ಅವಾಗಿಂದ ಅವ್ರು ಹೇಳ್ಬಿಟ್ಟಿದ್ರಲ್ಲ, ಅಂಬೇಡ್ಕರ್ ಅಂದಿದ್ರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂದಿದ್ರು. ಸೊ ನೀನೇನು ತಲೆ ಕೆಡಿಸ್ಕೊಬೇಡ, ಆ ಟೀಮ್ ಅವ್ರು ಹೇಳಿದ್ರಲ್ಲ, ಒಂದನ್ನೇ ಹೇಳ್ತಾ ಬಾ, ನಿನ್ಗೆ ಆನ್ಸರ್ ಸಿಗುತ್ತೆ ಅಂತ. ಬಟ್ ಫೈನಲಿ ಯು ಗೆಸ್ ಇಟ್ ರೈಟ್. ವೆರಿ ವೆಲ್ ಡನ್. ನೆಕ್ಸ್ಟ್ ಯಾರು ಬರ್ತೀರಿ ಆ್ಯಕ್ಟ್ ಮಾಡೋಕ್ಕೆ? ಎಸ್ ಪ್ಲೀಸ್. ಓಕೆ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಅಪ್ಪಡಿ ಲೈಕ್ ಹ್ಯಾವ್ ಐ ಸೆಡ್ ಪ್ರಿವಿಯಸ್ಲಿ ಸ್ವಾಮಿ ವಿವೇಕಾನಂದ. ಜೋರಾಗಿ ಹೇಳ ಅನುಷ್ಕಾ. ತಿಂದಿದ್ಯಾ? ಹಿಡ್ಕೋ ಮೈಕೋ. ಬಿ ಆರ್ ಅಂಬೇಡ್ಕರ್. ಮೈಕ್ನ ಬಾಯಿ ಒಳಗಡೆ ಇಟ್ಟರು ವಾಯ್ಸ್ ಬರ್ತಾ ಇಲ್ಲ. ನ್ಯಾಷನಲ್ ಆ್ಯಂಥಮ್. ಕೀರ್ತಿಯಾ? ಫೇಮಸ್ ಪರ್ಸನಾಲಿಟೀಸ್. ಕೀರ್ತಿ, ಮಹಾತ್ಮ ಗಾಂಧಿ, ಮದರ್ ತೆರೇಸಾ, God say. God. Your time stops now. ಪಾಪ ದೇವೇಗೌಡ ಆನ್ಸರು ದೇವ್ರ ಹತ್ರಕ್ಕೆಲ್ಲ ಓದ್ಲು, ಆಗಲಿಲ್ಲ.
ತಿಳಿದ್ರಾ? Once he had become our very politician he is of Karnataka, he had become the Prime Minister of India. Yeah? H.D. Devegowda, barli ಜೋರಾದ ಚಪ್ಪಾಳೆ. Next round, very very interesting round. ಇದನ್ನ ಐ ಆಮ್ ಶೋರ್ ದ ಆಡಿಯನ್ಸ್ ವಿಲ್ ಲವ್ ಇಟ್. ಯಾಕೆ ಅಂತ ಕೇಳಿ, ಈ ಚೀಟಿ ಒಳಗಡೆ ಫೇಮಸ್ ಪರ್ಸನಾಲಿಟೀಸ್ ಇನ್ನಿಲ್ಲ. ಅತ್ಯಂತ ಹೆಚ್ಚು ಜನಪ್ರಿಯತೆಯನ್ನ ಹೊಂದಿರುವ ಪ್ರಸಿದ್ಧ ಚಲನಚಿತ್ರದ ಹೆಸರುಗಳು ಮತ್ತು ಹಾಡುಗಳು. ಓಕೆ, ಸೊ ಲೆಟ್ ಅಸ್ ಸಿ. ಈ ಬೌಲಲ್ಲಿ ಮೂವಿ ಹೆಸರು ಇರುತ್ತೆ. ನಾನು ರೂಲ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕೇಳಿಸ್ಕೊಂಬಿಡಿ. ಪ್ಲ್ಯಾನ್ ಮಾಡ್ಕೊತಾ ಇದ್ದೀರಾ? ನಾನು ಮಾತಾಡುವಾಗ ಕೇಳಿಸ್ಕೊಂಬಿಡಿ. ಇದ್ರೊಳಗಡೆ ಮೂವೀಸ್ ಇರುತ್ತೆ ಆ್ಯಂಡ್ ಸಾಂಗ್ಸ್ ಇರುತ್ತೆ. ಓಕೆ, ಯಾವ್ದು ಗೆಸ್ ಮಾಡ್ತೀರೋ ನಿಮಗೆ ಬಿಟ್ಟಿದ್ದು. ಕನ್ನಡ. Your time starts now. Hana. Smile. Nagu 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 naguta. Naguta. ಆ ಹಾಡಲ್ಲ, ಅಲ್ಲೇ ಹತ್ತಿರದಲ್ಲೇ ಇದ್ದೀರಾ? ನಗುತ್ತಾ ನೀನು ನಾನು ನಗು ನಗುತ್ತಾ ನಗು ನಗುತ್ತಾ ಕರೆಕ್ಟೇ. ಮುಂದಕ್ಕೆ ಹೋಗಿ. ನೆಕ್ಸ್ಟ್ ವರ್ಡ್ ಏನು? ನೀರ ನಗು ನಗುತ್ತಾ ನಿಲ್ಲೆ. ನಗು ನಗುತ್ತಾ ನಿಂತ್ಕೋ. ನಿಲ್ಲೆ ನಿಲ್ಲೆ. Your time stops now. ನಗು ನಗುತ್ತಾ ನಲಿ ನಲಿ. ನಗು ನಗುತ್ತಾ ನಲಿ ನಲಿ. ಏನೇ ಆಗಲಿ. ಸೊ ಯಾರೋ ಇಲ್ಲಿ ಕೂತಿದಾರಲ್ಲ, ದ ಲೆಜೆಂಡ್ಸ್, ಅವ್ರನ್ನ ಲೆಜೆಂಡ್ಸ್ ಅಂತಾನೆ ಕರೆಯೋಣ. ನಲ್ಲಿ ಅಂದ ತಕ್ಷಣ ನಲ್ಲಿ ಅಂತ ಹೇಳ್ತಾ ಇದ್ದೀರೇನ್ರು? ಇಲ್ಲಿ ಬಂದು ಆಟ ಆಡ್ಬೇಕು ತಾನೆ, ಅಟ್ಲೀಸ್ಟು ಪ್ರಾಂಪ್ಟ್ ಮಾಡೋಂಗಿಲ್ಲ ಆನ್ಸರ್ಸ್ ಅಂತ ಹೇಳ್ದೆ ತಾನೆ. ಓಕೆ, ಆ ಪಾಪ ಹುಡುಗಿ ನಲ್ಲಿ ತಿರುಗಿಸಿದ್ಲು, ನಲ್ಲಿ ಬರಲಿಲ್ಲ. ಆಮೇಲೆ ಮುಂದಕ್ಕೆ ಹೋಗು ಅಂತಂದ್ರೆ ನಲ್ಲಿ, ಅವಳಿಗೆ ನಲ್ಲಿ ಅನ್ನೋದಕ್ಕೆ ಬೇರೆ ಪದಗಳು ಸಿಗ್ತಾ ಇಲ್ಲ. ಬಟ್ ವೆಲ್ ಟ್ರೈಡ್, ಥ್ಯಾಂಕ್ ಯು. ನೆಕ್ಸ್ಟ್ ಟೀಮಿಗೆ ಹೋಗುವ. ಹಾ, ಟೀಮ್ ಬಿ. ಓಕೆ, ಫುಲ್ ಖುಷಿನಾ? ಆರಾಮ? ಈ ಸಲ ಜಯ ಬೇರೆನಾ? ಟ್ರೈ ಮಾಡುವ. ಲೆಟ್ಸ್ ಗೋ ಬ್ಯಾಕ್. ಹಿಂದೆ 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 ಹಿಂದೆ. ಯೋರ್ ಟೈಮ್ಸ್, ಒಂದು ನಿಮಿಷ. ಯೋರ್ ಆಡಿಯನ್ಸ್ಗೂ ಕಾಣಿಸ್ಬೇಕು. ಕರೆಕ್ಟ್. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಮೈಕ್ ಇಟ್ಕೊಬಿಡಮ್ಮ. ನೀನು ಮೈಕ್ನ ಬಾಯಿ ಹೊರಗಡೆ ಇಟ್ರೂ ಸೌಂಡ್ ಬರ್ತಾ ಇಲ್ಲ. ಜೋರಾಗಿ ಹೇಳು. ಓಕೆನ್ ಕೇಳಿಸಿಲ್ಲ. ಓಕೆ ಮ್ಯಾಮ್. ವೆರಿ ಗುಡ್. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಗೌಡ. ಕಿಂಗ್. ರಾಜ. ಇನ್ನ ರಾಜ. ರಾಜಕುಮಾರ. ರಾಜ. ರಾಜ. ಮೂವಿ ಆರ್ ಸಾಂಗ್ಸ್ ಅದ ಫಸ್ಟ್ ಹೇಳ್ಬಿಡ್ಬೇಕು ನೀವಲ್ವಾ? ಮೂವಿ. ರಾಜ. ರಾಜಕುಮಾರ. ರಾಜಾರಾಣಿ. ರಾಜಾರಾಣಿ. ಹಾ, ರಾಜ ಕರೆಕ್ಟಾ? ರಾಣಿ. ಕೆಂಪೇಗೌಡ. ದಾಸ. ಕೆಂಪೇಗೌಡ. 2 1. ಕೆಂಪೇಗೌಡ. ನರಸಿಂಹ. ఎవరిది? ಲೈಕ್ ಯಾರ್ದು? ಯಾವ ಆ್ಯಕ್ಟರ್ ಯಾರು? ನೋ ಆ್ಯಕ್ಟರ್. ನೋ ಆ್ಯಕ್ಟರಾ? ವಿತೌಟ್ ಆ್ಯಕ್ಟರ್ ನೋ ಮೂವಿಯಾ? ಹಾಂ. ಕನ್ನಡ. ಕನ್ನಡ ರಾಜ್ಯ. ಕನ್ನಡ ನಾಡು. ಕರುನಾಡು. ಕರುನಾಡು. ಯೋರ್ ಟೈಮ್ ಸ್ಟಾಪ್ಸ್ ನೌ. ಕರುನಾಡು ಕಟ್ಟಿಂದ. ಕೆಂಪೇಗೌಡ. ಕೆಂಪೇಗೌಡ ಪಾರ್ಟ್ 1 ಪಾರ್ಟ್ 2 ಎಲ್ಲ ಹೇಳಿದ್ಲು ಪಾಪ ಹುಡುಗಿ. ಯಾರಿಗಾದ್ರೂ ಗೊತ್ತಾಯ್ತಾ? ಕಾಣಿಸೇ ಇಲ್ವಾ? ರೆಕಾರ್ಡ್ ಆಯ್ತಾ ಆದರೆ? ಓಕೆ, ಇನ್ನೊಂದ್ಸಲ ಮಾಡ್ತೀಯಾ ಕೀರ್ತಿ? ಆಡಿಯನ್ಸಿಗೆ ಮಾಡಿ, ಯಾರಾದರೂ ಗೆಸ್ ಮಾಡ್ತಾರ ಚೆಕ್ ಮಾಡುವ. ಕಮ್, ನಾನು ಆನ್ಸರ್ ಹೇಳಲ್ಲ, ಟ್ರೈ ಅಷ್ಟೇ. ಬೇಡವಾ?
ಅಷ್ಟು ಕಾನ್ಫಿಡೆನ್ಸು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂವಿ ಹೆಸರು ಡಿಸ್ಕಸ್ ಮಾಡಿದ್ರಾ? ಅಯ್ಯೋ ಕಮ್, ನೀವು ತಗೊಳ್ಳಿ ಒಂದು ಚಿಟ್ಟು, ಬೇಗ ಬೇಗ ಬೇಗ. ಓಕೆ ಓಕೆ, ವೇಟ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಹಾಂ, ಸ್ಟಾರ್ಟ್ ಮಾಡಿ. ಆಡು ಗೊಂಬೆ ಮತ್ತೆ ಈ ಹಾಡು ಕೇಳಿದ ತಕ್ಷಣ ಏನು ಬರಬೇಕು? ಚಪ್ಪಾಳೆ. ವೆರಿ ವೆಲ್ ಟ್ರೈಡ್. 10 points ನಿಮ್ಮದು. ಲಾಸ್ಟ್ ರೌಂಡ್ ಟೀಮ್ ಬಿ. ಹೊಡೆದೇ ಬಿಡ್ತಾಳೆ ಅವಳು, ಬಿಟ್ರೆ ಅವಳನ್ನು. ಅಷ್ಟು ಕೋಪದಲ್ಲಿದ್ದಾಳಲ್ವಾ? ಏಮಿ ನುವ್ವು ಅದು. ಹಾಂ, ಓವರ? ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಆಡಿಯನ್ಸ್ ಕಾಣಿಸುತ್ತೆ. ಮೂವಿ ಸ್ವಾಮಿ. ಪುಷ್ಪ. ಅಲ್ಲು ಅರ್ಜುನ್. ಯಾರು? ರಶ್ಮಿಕಾ. ಶ್ರೀವರಿ. ಕಿರಿಕ್ ಪಾರ್ಟಿ. ಶಶು, ನಾವು ಕಷ್ಟಪಟ್ಟು ಮಾಡಿರುವ ಏನದು ರಕ್ಷಿತ್ ಶೆಟ್ಟಿಯ ಕನಸಿನ ಮೂವಿ ಇದು ಅಂತ ಕೇಳಿದೀವಿ. ರಕ್ಷಿತ್ ಶೆಟ್ಟಿನ ಹಿಡ್ಕೊಂಡು ಈ ಮೂವಿ ಹೆಸರು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಹೋದ್ರೆ ಅವ್ಳಿಗೆ ಡೈರೆಕ್ಟ್ ಸಾಮಿ ನೋಡ್ಸೋದು, ಆ ಹುಡುಗಿ ಪುಷ್ಪ ಹಿಡಿದ್ಲು, ಪುಷ್ಪದಿಂದ ರಶ್ಮಿಕಾನ ಹಿಡಿದು ಕಿರಿಕ್ ಪಾರ್ಟಿ ಫಸ್ಟ್ ಮೂವಿ. ರಕ್ಷಿತ್ ಶೆಟ್ಟಿ ಗೊತ್ತಿರಲ್ಲ, ರಶ್ಮಿಕಾ ಎಲ್ರಿಗೂ ಗೊತ್ತು ಅಲ್ವಾ? ಓಕೆ, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ಸೊ ಈ ಸುತ್ತಿನಲ್ಲಿ ಯಾರು ವಿನ್ನರ್ಸು? ನಿಮ್ಮ ಪಾಯಿಂಟ್ಸ್ ಎಷ್ಟು? 30. ನಿಮ್ಮದು ಕ್ಲಿಯರ್ಲಿ ಟೀಮ್ ಎ ಇಸ್ ದ ವಿನ್ನರ್ಸ್. ಪರ್ಲಿ ಜೋರಾದ ಚಪ್ಪಾಳೆ ಅವರಿಗೆ. ಸೊ ಐ ರಿಕ್ವೆಸ್ಟ್ ಕನ್ನಡ ಸರ್, ಪ್ಲೀಸ್ ಸರ್, ನೀವು ವೇದಿಕೆ ಮೇಲೆ ಬಂದು ಈ ವಿನ್ನರ್ಸ್ಗೆ ಒಂದು ಚಿಕ್ಕ ಕಾಣಿಕೆ ನಮ್ಮ ಟೀಮ್ ಸಿರಿಗಂಧ ಕಡೆಯಿಂದ. One big round of applause for all the winners. Congrats. Thank you, sir. Thank you so much. Saku. Last round, the most interesting round is surprise kurchi. ಅಂದ್ರೆ ಆಡಿಯನ್ಸ್ ಆಗಿ ನೀವು ಯಾವ ಸ್ಥಾನದಲ್ಲಿ ಕೂತಿದ್ದೀರೋ ನಿಮ್ಮೆಲ್ಲರ ಚೇರ್ ಕೆಳಗಡೆ, ನಿಮ್ಮೆಲ್ಲರ ಅಲ್ಲ 8 ಚೇರ್ಸ್ ಕೆಳಗಡೆ ಒಂದೊಂದು ಚೀಟಿಗಳನ್ನ ನಮ್ಮ ಟೀಮ್ ಅಂಟಿಸಿದೆ. ಯಾರಿಗೆ ಸಿಗುತ್ತೋ ಅವರು ಎದ್ದು ನಿಂತ್ಕೊಳ್ಳಿ. ಸೆಕೆಂಡ್ ರೋ, ಥರ್ಡ್ ಸೀಟ್, ಸೆಂಟರ್ ಕಾಲಮ್ ಅಂದ್ರೆ ಇದು ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಸೆಂಟರ್ ಕಾಲಮ್, ಸೆಕೆಂಡ್ ರೋ, ಥರ್ಡ್ ಸೀಟ್. ಇಲ್ಲಿ ಒಂದು ಚೀಟಿ ಇದೆ. ಇಫ್ ಯು ಕ್ಯಾನ್ ಸರ್ಚ್, ಯು ಕ್ಯಾನ್ ಜಸ್ಟ್ ಹಿಯರ್ ಇಲ್ಲೋ ಅಲ್ಲಲ್ವೋ, ಒಳಗಡೆ ನೋಡೋ. ಹಾಂ, ಅಲ್ಲಿ ಚೆಕ್ ಮಾಡಿ. ಡೋಂಟ್ ಸರ್ಚ್ ಫಾರ್ ಇಟ್, ಆರಾಮ್ಸೆ ಇರಿ, ನಾನೇ ಹೇಳ್ತೀನಿ. ಓಕೆ, ಸಿಕ್ತಾ? ಹಾಂ, ತೋರಿಸಿ. ಓಕೆ, ಈ ಚೀಟಿಯಲ್ಲಿ ಏನು ಬರ್ತಿದ್ಯೋ ಅದನ್ನು ಅವ್ರು ಮಾಡಬೇಕಾಗುತ್ತೆ. ಸೊ ಬಾ, ನೀನು ಮಾಡಲ್ವಾ ಇವಾಗ? ಓಕೆ, ನಿನಗೆ 1 minute ಟೈಮ್ ಇರುತ್ತೆ. ನಿಮ್ಮ ಚೀಟಿಯಲ್ಲಿ ಬರ್ದಿರೋದು ಯು ಹ್ಯಾವ್ ಟು ಸೇ ಆಸ್ ಅ ಸ್ಟೂಡೆಂಟ್ ನಿನಗೆ ಬೆಸ್ಟ್ ಪಾರ್ಟ್ ಏನು ಸ್ಟೂಡೆಂಟ್ ಲೈಫಲ್ಲಿ. ಓಕೆ, ಹಿಂಗೆ ಅನ್ಸಿದ್ನ ನೀವು ಹೇಳ್ಬೋದು 1 ನಿಮಿಷದಲ್ಲಿ. ಓಕೆ, ಸ್ಟಾರ್ಟ್. ಹಾಂ. Good morning everyone. I am a student from 9th standard state board. ಓಕೆ. Student life is very interesting. ಕನ್ನಡ ಗೊತ್ತಿಲ್ವಾ? ಬರುತ್ತೆ ಮ್ಯಾಮ್. ಹೇಳು ಕನ್ನಡದಲ್ಲಿ ಮತ್ತೆ. ಟೀಚರ್ಸ್ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಇಂಗ್ಲೀಷ್ ತಗೊಂಡು ತಿನ್ನೋದು. ಎಲ್ಲ
ಟೀಚರ್ಸ್ ದಯವಿಟ್ಟು ಕೇಳಿಸ್ಕೊಳ್ಳಿ ಇದನ್ನ. ಟೀಚರ್ಸ್ ಪಾಠ ಮಾಡ್ತಿದ್ರೆ ಹಿಂದೆ ಕುತ್ಕೊಂಡು ತಿನ್ನಕ್ ತುಂಬಾ ಇಷ್ಟ ಅಂತೆ ಸ್ಟೂಡೆಂಟ್ ಲೈಫಲ್ಲಿ. ಆಮೇಲೆ ಒಟ್ನಲ್ಲಿ ಬರೀ ಆಟ ಆಡೋದು ತಿನ್ನೋದು, ಓದೋದು ಅದೇನಾದ್ರೂ ಮೈಂಡಲ್ಲಿ ಇದೆಯಾ? ಎಕ್ಸ್ಪ್ಲೈನ್ ಮಾಡೋವಾಗ ಮಲ್ಕೊಳ್ಳೋದು ಮ್ಯಾಮ್, ಆಮೇಲೆ ಅಷ್ಟೇನಾ? ಸಾಕು. ನೀನಂತ ಸ್ಟೂಡೆಂಟ್ಸ್ ಇದ್ರೆ ದೇಶ ಉದ್ಧಾರ. ನಿನ್ನ ಹೆಸರೇನು? ಪುನೀತ್ ಕುಮಾರ್. ಪುನೀತ್, ನಿನ್ನ ಮಾತಾಡ್ಸಿ ನನ್ನ ಜನ್ಮ ಪುನೀತ ಕಣೋ. ಫಸ್ಟ್ ಕಾಲಮ್ ಅಂದ್ರೆ ಲೆಫ್ಟ್ ಸೈಡ್, ಥರ್ಡ್ ರೋ, ಥರ್ಡ್ ಸೀಟ್. ನಿನ್ನ ಹೆಸರು? ಹರ್ಷವರ್ಧನ್. ಹರ್ಷವರ್ಧನ್, ತಗೋ ಈ ಮೈಕ್ ನಿಂದು. ಓಕೆ ಹರ್ಷವರ್ಧನ್ಗೆ ಒಂದು ಸೂಪರ್ ಫನ್ನಿ ಟಾಸ್ಕ್ ಇದೆ. ಈ ಟಾಸ್ಕ್ನ ನೀನು ಮಾಡಬೇಕು. ನಿನಗೆ 1 ನಿಮಿಷ ಟೈಮ್ನ ನಾನು ಕೊಡ್ತೀನಿ. ಹರ್ಷವರ್ಧನ್, ನಿನ್ನ ಬಗ್ಗೆ ನೀನೇ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಕನ್ನಡದಲ್ಲಿ. ಒಂದು ಇಂಗ್ಲಿಷ್ ಪದ ಕೂಡ ಬಳಸೋ ಹಾಗಿಲ್ಲ. ಯೋರ್ ಟೈಮ್, ನಿನ್ನ ಸಮಯ ಈಗ ಶುರು. ನನ್ನ ಹೆಸರು ಹರ್ಷವರ್ಧನ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ನಾನು ಪಟಂದೂರ ಅಂದರೆ ವೈಟ್ ಫೀಲ್ಡಿಂದ ಬರ್ತಾ ಇದ್ದೀನಿ. ವೈಟ್ ಫೀಲ್ಡ್ ಇಂಗ್ಲಿಷ್ ಪದ ಅಲ್ಲ, ಪ್ಲೇಸ್ ಜಾಗ. ಸೊ ಇಟ್ಸ್ ಓಕೆ. ಲವ್ರಿ ಸ್ಕೂಲ್ ಇನ್ಸ್ಟಿಟ್ಯೂಷನಲ್ಲಿ ಓದ್ತಾ ಇದ್ದೀನಿ. ಏನು? ಲವ್ರಿ ಸ್ಕೂಲ್ ಇನ್ಸ್ಟಿಟ್ಯೂಷನ್. ಸರಿ, ಆ ಇನ್ಸ್ಟಿಟ್ಯೂಷನು ಅನ್ನೋ ಹಾಗಿಲ್ಲ. ಲವ್ರಿ ಮೆಮೋರಿಯಲ್ ಪದವಿ ಪೂರ್ವ ಕಾಲೇಜು ಅನ್ಬೇಕು ನೀನು. ಸರಿ, ಕಂಟಿನ್ಯೂ ಮಾಡು. ಬೇರೆ ಏನಾದರೂ ಮಾತಾಡು ಮೇನ್. ಆಮೇಲೆ ಹೇಳು, ನಿನ್ಗೇನು ಇಷ್ಟ? ನನಗೆ ಓದೋದ್ರಲ್ಲಿ ಇಷ್ಟ. ಓಕೆ. ಆಮೇಲೆ ಗೇಮ್ಸಲ್ಲಿ ಜಾಸ್ತಿ ಇಷ್ಟ. ಆಮೇಲೆ ಕಾಮಿಡಿ ಮಾಡೋದು ಇಷ್ಟ. ಯೋರ್ ಟೈಮ್ ಸ್ಟಾಪ್ಸ್ ನೌ. ಹರ್ಷವರ್ಧನ, ನಿನ್ನ ಹೆಸರು ತುಂಬ ಚೆನ್ನಾಗಿದೆ ಕಣೋ, ಆದರೆ ಜಾಸ್ತಿ ಅನ್ಬೇಕಾದ್ನ ಜಾಸ್ತಿ ಅನ್ಬಾರ್ದು. ಓಕೆ, ಥ್ಯಾಂಕ್ ಯು, ವೆಲ್ ಟ್ರೈಡ್. ನೆಕ್ಸ್ಟ್. ಬನ್ನಿ, ಯಾರಾದ್ರು ಲೆಜೆಂಡ್ಸ್ ಇಲ್ಲೇ ಬರ್ತೀರಾ? ಯಾರು ಟ್ರೈ ಮಾಡಲ್ವಾ ಇಲ್ಲಿಂದ? ಅಂದ್ರೆ ಈ ಕಡೆಯಿಂದ ಯಾರು ನಿಮ್ಮ ಕಾಲಮಲ್ಲಿ ಯಾರು ಸ್ಟ್ರಾಂಗ್ ಇಲ್ವಾ? ಕಮ್. ನನಗೆ ಜಾಸ್ತಿ ಬಂದಾಗಿಂದ ಒಬ್ರು ಜಾಸ್ತಿ ಮಾತಾಡೋದು, ವಾಪಸ್ ಮಾತಾಡೋದು, ಸುಮ್ಮನೆ ಕಿರ್ಚೋದು, ಅದೆಲ್ಲ ಮಾಡಿ ನನ್ನ ಫೇವ್ರೆಟ್ ಲೆಜೆಂಡ್ ಆಗಿದ್ದಾರೆ. ಯಾರು? ಕರೆಕ್ಟ್. ಬನ್ನಿ, ಜಸ್ಟ್ ಒಂದು ಚಿಕ್ಕದು ಒಂದು ಚೀಟಿ ತಗೊಳ್ಳೋದು ಅಷ್ಟೇ. ನೀನು ಎಲ್ಲೂ ಆಗಲ್ಲ, ಬಾರೋ, ಜಸ್ಟ್ ಒಂದು ಆಟ ಆಡೋದಷ್ಟೇ, ಬಾರೋ. ಕಾಲಿಗೆ ಬೀಳ್ಬೇಡ. ಓಕೆ, 4th seat. Take this mic. ಎತ್ಕೋ. ನಡಿ. Second seat. ಒಳಗಡೆ ಇಟ್ ವಿಲ್ ಬಿ ಸ್ಟಕ್. ಅಯ್ಯ, ಕೊಡಪ್ಪ. ಏನು ನಿನ್ನ ಹೆಸರು? ಮೈಕಲ್ಲಿ ಮಾತಾಡು. ನಿನ್ನ ಹೆಸರು ಹೇಳು. ನಿನ್ನ ಹೆಸರು ಹೇಳು. ವಾಟ್ ಇಸ್ ಯುವರ್ ನೇಮ್? ಸುಚೀಂದ್ರ. ಮೈಕ್. ಸರಿ, ಅವನು ತುಂಬ ಎದುರ್ಕೊಂತ ಇದ್ದಾನೆ. ನೀನು ಎದುಳ. ಇವಾಗ ಈ ಕಡೆಯಿಂದ ಯಾರು ಎದ್ದೇಳಿಲ್ಲ ಅಂತಂದ್ರೆ ನಾನು ಮುಂದಕ್ಕೆ ಹೋಗಂಗಿಲ್ಲ. ಯಾರು ಮಾಡಲ್ವಾ? ಓಕೆ, ಹಾಡಲ್ವಾ ಯಾರು? ಅವ್ನು ಮಾಡ್ತಾನಾ? ಓಕೆ, ಈ ಕಡೆ ಕಾಲಮ್ಗೆ ನಾವು ಆಟ ಆಡ್ಸೋದೇ ಬೇಡ. ಏನಂತಾರೆ, ಆಟ ಆಡೋದಕ್ಕೆ ಹುಡುಗಿರು ಹಿಂದೆ ಇದ್ದಾರೆ, ನಮ್ಮ ಹುಡುಗಿರು ಯಾವುದಕ್ಕೂ ಇಲ್ಲ ಅನ್ನೋದಪ್ಪ. ನಾನೊಬ್ಬ ಹುಡುಗಿಯಾಗಿ ಈ ಥರ ಅನ್ಬಿಟ್ಟಿದ್ದೀನಿ. ಈಗ ಮರ್ಯಾದೆ ಪ್ರಶ್ನೆ. ವಾಟ್ ಗರ್ಲ್ಸ್, ಎನಿಬಡಿ ಹೂ ವಾಂಟ್ಸ್ ಟು ಟ್ರೈ ಯುವರ್ ಫೇವರೇಟ್ ಕನ್ನಡ ಸಾಂಗ್? ನೋ? ಎನಿಬಡಿ ಎಲ್ಸ್ ಫ್ರಮ್ ದ ಆಡಿಯನ್ಸ್ ಹೂ ವಾಂಟ್ಸ್ ಟು ಸಿಂಗ್? ನೋಬಡಿ? ಓಕೆ, ಯಾರು ಹಾಡಲ್ಲ ಅಂತ ಹೇಳಿದ್ದಕ್ಕೆ ಒಂದು ಪ್ಯಾರಾಗ್ರಾಫ್ ಕನ್ನಡದ ಹಾಡನ್ನ ನಾನೇ ಹಾಡ್ತೀನಿ. ನಮ್ಮ ಎಲ್ಲರ ಹೆಮ್ಮೆ ಪುನೀತ್ ರಾಜ್ಕುಮಾರ್ ಅವರ ಹಾಡು ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಹಾಡೋಣ.
ಎಲ್ರಿಗೂ ಗೊತ್ತು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಗೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮರಗಳಲ್ಲಿದ್ದು ಆರಾಧಿಸುರ ರಾಜಿಸುರ ರಾಜರತ್ನನು ಆಡಿಸಿಯೇ ನೋಡು ಪ್ರೀತಿಸಿಯೇ ನೋಡು ಎಂದು ಸೋತು ತಲೆಯಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಥ್ಯಾಂಕ್ ಯು. ಪಿಕ್ ಆ್ಯಂಡ್ ಸ್ಪೀಕ್ ಅಂತ ಒಂದು ಚಿಕ್ಕ ಆಟ ಇದೆ. ಒಂದಿಬ್ಬರನ್ನ ಕಾಲ ಕೀಪಿಂಗ್ ಇನ್ ಮೈಂಡ್ ದ ಟೈಮ್ ಕನ್ಸ್ಟ್ರೇಂಟ್ ಇಬ್ಬರಿಗೆ ಒಂದು ಅವಕಾಶವನ್ನ ಕೊಡ್ತೀವಿ ಪಿಕ್ ಆ್ಯಂಡ್ ಸ್ಪೀಕ್ಗೆ. ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಹ್ಯಾಂಡ್ಸ್ ಅಪ್. ಪಿಕ್ ಆ್ಯಂಡ್ ಸ್ಪೀಕ್. ನಾನೊಂದು ಟಾಪಿಕ್ ಕೊಡ್ತೀನಿ, ಅದ್ರ ಬಗ್ಗೆ ನೀವು ಮಾತಾಡಬೇಕಾಗುತ್ತೆ ಫಾರ್ 5 minutes. ಅನುಷ್ಕಾ, ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಅನುಷ್ಕಾ ಪ್ಲೀಸ್. ನಾನು ನಿನ್ನೂ ದೂರ ದೂರ ನಿಂತ್ಕೊಳ್ಳೋಣ. ಮಾಸ್ಕ್ ತೆಗಿಬೋದು, ಹತ್ರ ಬರಬೇಡ. ಓಕೆ, ಯಾ ಮೈಕ್. ಓಕೆ, ಸೊ ನಿಮ್ಮ ಟಾಪಿಕ್ ಈಸ್ ಸ್ವಲ್ಪ ಈಸಿ ಇರೋದಾ? ಓಕೆ, ಟ್ರಾಫಿಕ್ ಜಾಮ್ ಬಗ್ಗೆ ಮಾತಾಡೋಣ. ಆನ್ಲೈನ್ ಕ್ಲಾಸ್ ಬಗ್ಗೆ ಮಾತಾಡೋಣ. ಓಕೆ, ಆನ್ಲೈನ್ ಕ್ಲಾಸಸ್ ಬಗ್ಗೆ ಅವಳೇ ಮಾತಾಡ್ಬೇಕಂತ. ಐ ಥಿಂಕ್ ದಟ್ಸ್ ಆಲ್ಸೋ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾನೇ ಟಾಪಿಕ್ ಕೊಡ್ಲಾ? ಓಕೆ, ಇವಾಗ ಓಕೆ ನಾನೇ ಕೊಡ್ತೀನಿ. ಇವಾಗ ನಾ ಹೇಳ್ತಾ ಇರೋದು, ಕೊರೋನಾ ಪೀಡಿತರಾಗಿದ್ದ ನಾವು ಎಷ್ಟೋ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಒಂದು ಬಹುಮುಖ್ಯ ಸಮಸ್ಯೆ ಏನಾಗಿತ್ತು ಅಂದರೆ, ನೀವೆಲ್ಲ ಸ್ಟೂಡೆಂಟ್ಸ್ ನಿಮಗೆಲ್ಲ ಅದರ ಅನುಭವ ಆಗಿರುತ್ತೆ, ಆನ್ಲೈನ್ ಕ್ಲಾಸಸ್ ಸಮಸ್ಯೆ. ಅದು ಕೆಲವರಿಗೆ ಸಮಸ್ಯೆ ಅಲ್ಲದೆ ಇರಬಹುದು, ಬಟ್ ನಾನು ಆಗಲೇ ಬಂದಿದ ತಕ್ಷಣ ಇಂಟ್ರೊಡಕ್ಷನಲ್ಲಿ ಕವರ್ ಮಾಡಿದೆ. ಕ್ಲಾಸ್ ರೂಮ್ ಸಬ್ಸ್ಟಿಟ್ಯೂಷನ್ಗೆ ಬೇರೆ ಒಂದು ಪರ್ಯಾಯ ಇಲ್ಲ. ಪರ್ಯಾಯ ಅಂದರೆ ಇನ್ನೊಂದು ಆಲ್ಟರ್ನೇಟಿವೇ ಸಿಗಲ್ಲ. ಬಿಕಾಸ್ ಈ ಎನ್ವೈರ್ಮೆಂಟು, ಕಾಲೇಜಿಗೆ ಬರೋದು, ಸ್ಟೂಡೆಂಟ್ಸ್ ಆಗಿ ಟೀಚರ್ಸ್ನ ನೋಡೋದು ಡೈರೆಕ್ಟಾಗಿ, ಈ ಲೈವ್ಲಿ ಎನ್ವೈರ್ಮೆಂಟ್ನ ಆನ್ಲೈನ್ ಕ್ಲಾಸಸ್ ಫೋನ್ ಮೂಲಕ ಕೊಡಲ್ಲ. ಸೊ ಆ್ಯಸ್ ಎ ಸ್ಟೂಡೆಂಟ್ ಕೊರೋನಾ ಟೈಮಲ್ಲಿ ಆನ್ಲೈನ್ ಕ್ಲಾಸಸ್ಸಿಂದ ನಿನಗೆ ಎಷ್ಟರ ಮಟ್ಟಿಗೆ ಯೂಸ್ ಆಯಿತು, ಏನು ಡಿಸ್ಅಡ್ವಾಂಟೇಜಸ್ ಆಗಿತ್ತು, ವಾಟ್ ಇಸ್ ದ ಇಂಪ್ಯಾಕ್ಟ್ ಇನ್ ಯೋರ್ ಓನ್ ವರ್ಡ್ಸ್? ಕನ್ನಡದಲ್ಲಿ ಹೇಳು, ಇಂಗ್ಲೀಷ್ನು ಮಿಕ್ಸ್ ಮಾಡ್ಕೊಂಡು ಹೇಳು, ಎಲ್ರಿಗೂ ಅರ್ಥ ಆಗುತ್ತೆ, ನೋಡೋರ್ಗೂ ಅರ್ಥ ಆಗುತ್ತೆ. ಓಕೆ, ಸ್ಟಾರ್ಟ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಅನುಷ್ಕಾ, ಸೆಕೆಂಡ್ PUC ಕಾಮರ್ಸ್ HCA. ನಾನು ಸ್ಟೂಡೆಂಟ್. ಈಗ ಇವರು ಹೇಳಿದ್ದಾರೆ ನನಗೆ ನಾನು ಬರೀ ಕನ್ನಡದಲ್ಲೇ ಮಾತಾಡಬೇಕು ಅಂತ. ನಾನು ಸಾಧ್ಯವಾದಷ್ಟು ನಾನು ಪ್ರಯತ್ನ ಪಡ್ತೀನಿ. ಅದೇ ನಮ್ಮ ಕನ್ನಡ ಶಿಕ್ಷಕರಾದಂಥ ಸುರೇಶ್ ಹೊಸಮನಿ ಸರ್ ನಮಗೆ ಹೇಳ್ಕೊಟ್ಟಿದ್ದಾರೆ. ಸೊ ನಾನಿವಾಗ ಆದಷ್ಟು ಕನ್ನಡದಲ್ಲೇ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಮಗೆ ಇವಾಗ ವಿಷಯ ಕೊಟ್ಟಿದ್ದು ಆನ್ಲೈನ್ ಕ್ಲಾಸಸ್ಸಿಂದ ನಮಗೆ ಇಂತಹ ಒಂದು ತೊಂದರೆಗಳು, ಅನುಭವಗಳು ಉಂಟಾಯಿತು ಅಂತ. ಆನ್ಲೈನ್ ಕ್ಲಾಸಸ್ ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ತುಂಬಾ ನಮಗೆ ಉಪಯೋಗ ಆಗ್ತಾಯಿತ್ತು. ಯಾಕೆ ಅಂತಂದರೆ ಅವಾಗ ಕೊರೋನಾ ಟೈಮ್, ನಾವೇನು ಬದಲಾವಣೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕೆ ಅಂದರೆ ಕೊರೋನಾ ಆಚೆ ಇತ್ತು, ನಾವು ಆಚೆ ಹೋದರೆ ತುಂಬ ಕಷ್ಟಕರವಾದಂಥ ಪರಿಣಾಮಗಳನ್ನ ಅನುಭವಿಸಬೇಕಾಗಿತ್ತು. ಹಾಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಾಗಿರ್ಬೋದು, ಇಲ್ಲ ಅಂತಂದರೆ ನಮ್ಮ ಆರೋಗ್ಯ ಸಚಿವರಾಗಿರ್ಬೋದು, ಅವರು ತಗೊಂಡಿರೋ ಒಂದು ನಿರ್ಧಾರಗಳಿಂದ ನಮಗೆ ಲಾಕ್ಡೌನ್ ವಿಧಿಸಿದ್ರು. ನಾವು ಮನೆಯಲ್ಲೇ ಇರಬೇಕಾಗಿರೋ ಒಂದು ಪೊಸಿಷನ್ ಬಂತು. ನಾವು ಕಾಲೇಜ್ಗಾಗಲಿ, ಶಾಲಾ ಕಾಲೇಜ್ಗಳಿಗಾಗಲಿ ಎಲ್ಲೂ ಆಚೆ ಬರೋ ಒಂದು ಇದು ಇರಲಿಲ್ಲ. ಮನೇಲೇ ಓದಬೇಕಾಗಿತ್ತು. ಮನೇಲೇ ಆನ್ಲೈನ್ ಕ್ಲಾಸಸ್ ಇರಲಿಲ್ಲ ಅಂತಂದರೆ ನಾವೇನೂ ಓದ್ತಾ ಇರಲಿಲ್ಲ. ಫಸ್ಟ್ ಪಾಯಿಂಟ್, ನಾವೇನೂ ಓದ್ತಾ ಇರಲಿಲ್ಲ. ನಮಗೆ ಒಂದು ಕಾಲೇಜ್ ಇದೆ ಅನ್ನೋದು ನಾವು ಮರ್ತೋಗ್ತಾ ಇದ್ವಿ. TV ಅದು ಇದು ಏನಾದ್ರು ನೋಡ್ಕೊಂಡು ನಾವು ಕಾಲ ಕಳೀತಾ ಇದ್ವಿ. ಆದ್ದರಿಂದ ಆನ್ಲೈನ್ ಕ್ಲಾಸಸ್ ತಂದಿದ್ದು ತುಂಬಾ ಒಳ್ಳೇದಾಯಿತು. ಕಲಿತ್ವಿ, ಎಲ್ಲ ಮಾಡಿದ್ವಿ. ಬಟ್ ನಮ್ಮ ತರಗತಿ ಕೊಠಡಿಯಲ್ಲಿ ಕಲಿತಷ್ಟು ಕಲಿಯೋಕ್ಕಾಗಿಲ್ಲ. ಯಾಕೆ ಅಂದರೆ ನಮಗೆ ಶಿಕ್ಷಕರ ಜೊತೆ ನೇರ ಸಂಪರ್ಕ ಇರಲು ಸಾಧ್ಯವಿರಲಿಲ್ಲ. ನಮ್ಮ ತರಗತಿ ಕೊಠಡಿಗೆ ಬಂದಾಗ
ನೇರ ಸಂಪರ್ಕ ಇರ್ತಾ ಇತ್ತು. ನಮಗೆ ಏನು ಅರ್ಥ ಆಗಿಲ್ಲ ಅದನ್ನ ನಾವು ಶಿಕ್ಷಕರ ಹತ್ರ ಮತ್ತೆ ಹೋಗಿ ಕೇಳಿ ಇನ್ನೂ ಲೈಕ್ ತಿಳಿತಾ ಇತ್ತು, ಇನ್ನೂ ತುಂಬ ತಿಳಿತಾ ಇತ್ತು. ಆನ್ಲೈನ್ ಕ್ಲಾಸಲ್ಲಿ ಸ್ವಲ್ಪ ನಾವು ಎಷ್ಟು ಮಟ್ಟಿಗೆ ನೋಡ್ತೀವೋ ಅಷ್ಟು ಮಟ್ಟಿಗೆ. ಎಲ್ಲರೂ ಆನ್ಲೈನ್ ಕ್ಲಾಸ್ ಕಲಿತ್ರ ಅಂತ ನಾನು ಹೇಳಿಲ್ಲ. ಇನ್ಫ್ಯಾಕ್ಟ್ ನಾನು ಅಷ್ಟೇ ಒಂದೊಂದು ದಿನ ಅಟೆಂಡ್ ಆಗ್ತಾ ಇದ್ದೆ, ಒಂದಿನ ದಿನ ಇಲ್ಲ. ಕಾರ್ತಿ ಮ್ಯಾಮ್, ಹಿಸ್ಟ್ರಿ ಮ್ಯಾಮ್, ಅನುಷ್ಕಾ ಯಾಕೆ ಬಂದಿಲ್ಲ ಅಂತ ಕೇಳೋರು. ನಾನು ಮ್ಯಾಮ್ ಅದು ಇದು ನೆಟ್ಟಿಲ್ಲ ಏನಾದರೂ ಒಂದು ಕಾರಣ ಹೇಳ್ತಾ ಇದ್ದೆ. ಒಂದೊಂದು ದಿನ ಇಂಟ್ರೆಸ್ಟ್ ಇರ್ತಿತ್ತು, ಒಂದೊಂದು ದಿನ ಇರಲ್ಲ. ಎಲ್ಲರೂ ಅಟೆಂಡ್ ಆಗ್ತಾ ಇದ್ರು, ಆಗ್ತಾ ಇರಲಿಲ್ಲ, ಅದು ಬೇರೆ ಸಮಸ್ಯೆ. ಬಟ್ ನಮಗೆ ಆನ್ಲೈನ್ ಕ್ಲಾಸ್ ಯಾಕೆ ಇಂಟ್ರೆಸ್ಟ್ ಇರಲ್ಲ ಅಂತಂದರೆ ನೋಡಬೇಕು. ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿಕೊಂಡು ಬೇರೆ ಮಾಧ್ಯಮಗಳನ್ನ ನೋಡ್ತಾ ಇರ್ತೀವಿ. ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಎಲ್ಲರೂ ಅಷ್ಟೇ, ನಾನು ಮಾಡಿದ್ದೀನಿ, ನಾನು ಒಪ್ಕೊತಾ ಇದ್ದೀನಿ. ಒಪ್ಕೊಂಡು ಟೀಚರ್ಸ್ ಅದೇ ನಮ್ಮ ಶಿಕ್ಷಕರು ನಾವು ಒಂದ್ಸಲ ಓದಿದ್ರೆ 2 ಸಲ 3 ಸಲ ಕೊಠಡಿಯಲ್ಲಿ ಓದಿಸ್ತಾ ಇದ್ರು. ಫೋನಿನ ಮೂಲಕ ನಾವು ಮಾಡ್ತಾ ಇರಲಿಲ್ಲ. ಇನ್ನೊಂದು ದುಷ್ಪರಿಣಾಮ ಏನು ಅಂತಂದರೆ, ನಾವು ತಂದೆ ತಾಯಿಗಳ ಹತ್ರ ನಮ್ಗೆ ಆನ್ಲೈನ್ ಕ್ಲಾಸ್ ಇದೆ ಅಂತ ಹೇಳಿ ಲೈಕ್ ತುಂಬ ಆನ್ಲೈನ್ ಕ್ಲಾಸ್ ಇದೆ ಅಂತ ಹೇಳಿ ಬೇರೆ ಬೇರೆ ಇದು ನೋಡ್ತಾ ಇದ್ವಿ, ಅವ್ರನ್ನ ಮೋಸ ಮಾಡ್ತಾ ಇದ್ವಿ. ಅದು ಒಂದು ಇಷ್ಟ ಆಗದೇ ಇರೋ ವಿಷಯ ಅಷ್ಟೆ. ಅಲ್ಲಿ ಜೋರಾದ ಚಪ್ಪಾಳೆ. ನನಗೆ ಅವಕಾಶ ಮಾಡಿಕೊಟ್ಟಂತ ನನ್ನ ಕನ್ನಡ ಶಿಕ್ಷಕರು ಸುರೇಶ್ ಸರ್ ಅವ್ರಿಗೆ, ಅಕ್ಷತಾ ಮ್ಯಾಮ್ ಅವ್ರಿಗೆ, ಆ್ಯಂಡ್ ಮೇಯ್ನ್ ಆಗಿ ನಮ್ಮ ಪ್ರಿನ್ಸಿಪಲ್ ಸರ್ಗೆ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಸೂಪರ್ ಅನುಷ್ಕಾ, ವೆರಿ ವೆಲ್ ಸ್ಪೋಕನ್. ತುಂಬ ಚೆನ್ನಾಗಿ ಮಾತನಾಡಿದ್ರಿ. ಅಂದರೆ ಆ ಹುಡುಗಿ ಮಾಡಿದ ತಪ್ಪುಗಳನ್ನು ಒಪ್ಕೊಂಡ್ಲು, ಅಪ್ಪ ಅಮ್ಮಗೆ ಯಾಮರ್ಸಿದ್ದಾಳೆ, ನೆಟ್ವರ್ಕ್ ಎರರ್ ಅಂತ ಹಿಸ್ಟ್ರಿ ಮ್ಯಾಮ್ ಹತ್ರ ಸುಳ್ಳು ಹೇಳಿದಾಳೆ, ಇದನ್ನೆಲ್ಲ ಒಪ್ಕೊಳ್ಳು. ಬಟ್ ಅದರಿಂದ ಆನ್ಲೈನ್ ಕ್ಲಾಸಸ್ಸಿಂದ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇತ್ತು. ಅಂದರೆ ಆಫ್ಲೈನ್ ಕ್ಲಾಸಸ್ ಈ ಲೈವ್ ಎನ್ವೈರ್ಮೆಂಟ್ಗೆ ಸರಿ ಸಾಟಿ ಮತ್ತೊಂದಿಲ್ಲ ಅನ್ನೋದನ್ನು ಸಾಬೀತುಪಡಿಸಿದ್ಲು ನಮ್ಮ ಅನುಷ್ಕಾ. ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ ನಾನು ಆಗಲೇ ಹೇಳಿದೆ. ಕಣ್ಣಿಗೂ ಸ್ಟ್ರೈನ್ ಆಗ್ತಿತ್ತು, ಮಾನಸಿಕವಾಗೂ ನಾವು ಅಷ್ಟು ಫ್ರೀ ಆಗಿರ್ತಿರ್ಲಿಲ್ಲ. ಈ ಒಂದು ಎನ್ವೈರ್ಮೆಂಟ್ ನಮ್ಮ ಸ್ನೇಹಿತರ ಜೊತೆ ಬಂದು ಡೈರೆಕ್ಟಾಗಿ ಏನಾದರೂ ಕ್ವೆಶನ್ಸ್ ಇದ್ರೂ ನಾವು ನಮ್ಮ ಟೀಚರ್ಸ್ನ ಕೇಳ್ಕೊಬೋದು. ಸೊ ಎಷ್ಟೋ ವಿಷಯಗಳಿರುತ್ತೆ, ಮಾತಾಡ್ತಾ ಹೋದರೆ ಈ ದಿನ ಎಲ್ಲ ಬೇಕು. ಸೊ ಐ ಥಿಂಕ್ ಶಿ ಈಸ್ ಆಲ್ಮೋಸ್ಟ್ ಕವರ್ಡ್ ಇಟ್. ಒನ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದ್ಯಾಟ್ ಗರ್ಲ್. ಓಕೆ, ಲಾಸ್ಟ್ ರೌಂಡ್ ಪಿಕ್ ಆ್ಯಂಡ್ ಸ್ಪೀಕ್. ಇನ್ನೊಂದು ಟಾಪಿಕ್ ಇದೆ, ಯಾರಾದರೂ ಮಾತಾಡೋರು ಇದ್ದೀರಾ? ಸೊ ಆರ್ ಯು ರೆಡಿ? ನಿನ್ನ ಮೈಕ್ ಕೊಟ್ಬಿಡ್ತೀನಿ. ಓಕೆ ಓಕೆ, ವರ್ಕ್ ಆಗ್ತಿದೆಯಾ? ಹಲೋ, ಓಕೆ. ನಿಮ್ಮ ಟಾಪಿಕ್, ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರು, ವಿಚ್ ಕ್ಲಾಸ್? ನನ್ನ ಹೆಸರು ಬೃಂದಾ, ನಾನು ಫಸ್ಟ್ PUC ಕಾಮರ್ಸ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್. ಸೊ ಆನ್ಲೈನ್ ಕ್ಲಾಸಸ್ ಬಗ್ಗೆ ಅನುಷ್ಕಾ ತುಂಬ ಚೆನ್ನಾಗಿ ಮಾತಾಡಿದ್ರು. ನಿಮ್ಗೊಂದು ಸಿಚುವೇಶನ್ ಕೊಡ್ತೀನಿ ಈಗ ನಾನು. ಮೊಬೈಲ್ ಫೋನ್ಸಿಂದ ಎಷ್ಟು ಮಟ್ಟಕ್ಕೆ ನಾವು ಸ್ಟೂಡೆಂಟ್ಸ್ ಆಗಿ ಇನ್ಫ್ಲೂಯೆನ್ಷಿಯಲ್ ಆಗ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು, ಕರೆಕ್ಟಾ? ಮೊಬೈಲ್ ಫೋನ್ ಬಂದಿದ ತಕ್ಷಣ ನಮ್ಮ ಕೈಗೆ ಏನಾಗುತ್ತೆ ಅಂದರೆ, ನಾವು ಆನ್ಲೈನ್ ಕ್ಲಾಸಸ್ ಎಲ್ಲ ಇದ್ದರೆ ಝೂಮ್ಗೆ ಹೋಗ್ತಾ ಇತ್ತು, ಇಲ್ಲಾಂದಿದ್ರೆ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು. ಎಕ್ಸಾಕ್ಟ್ಲಿ. ಸೊ ಇದು ನಮ್ಮೆಲ್ಲರ ಲೈಫ್ ಮೇಲೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ಬಟ್ ಬೃಂದಾ, ಇಫ್ ಯು ಆರ್ ಆ್ಯನ್ ಆ್ಯಪ್ ಡೆವಲಪರ್, ಆ್ಯಪ್ ಅಂದರೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆ ಥರದ ಆ್ಯಪ್ಸ್ ಇರುತ್ತಲ್ಲ, ನೀನು ಒಂದು ಡೆವಲಪರ್ ಆದರೆ ವಿಚ್ ಕೈಂಡ್ ಆಫ್ ಆ್ಯಪ್ ವುಡ್ ಯು ವಾಂಟ್ ಟು ಗಿವ್ ಟು ದ ಸ್ಟೂಡೆಂಟ್ಸ್? ಅಥವಾ ಯಾವ್ದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ? ಮೊಬೈಲ್ ಫೋನ್ಸ್ ಬಗ್ಗೆನೇ ನೀ ಹೇಳ್ತಾ ಹೋದರೆ ಹೆಂಗೆ ಯೂಸ್ ಮಾಡಬೇಕು ಅಂತ ನೀ ಹೇಳ್ತೀಯ ನಿನ್ನ ಮಾತುಗಳಲ್ಲಿ? ಸೊ ನಾನು ಇವಾಗ ಕೊಟ್ಟಿರೋ ಟಾಪಿಕ್ ಮೊಬೈಲ್ ಫೋನ್ಸ್ ಬಗ್ಗೆ. ಆ್ಯಕ್ಚುಲಿ ಎಲ್ಲರೂ ನಾರ್ಮಲಾಗಿ ತುಂಬ ಮೊಬೈಲ್ ಫೋನ್ಸ್ ಯೂಸ್ ಮಾಡ್ತೀವಿ. ಇನ್ಫ್ಯಾಕ್ಟ್ ನಾನು ಕೂಡ. ಇವಾಗ ಮೊಬೈಲ್ಸ್ ಇಲ್ಲ ಅಂದರೆ ಆಬ್ವಿಯಸ್ಲಿ ಎಲ್ಲೂ ಆಚೆ ಹೋಗೋಕ್ಕಾಗಲ್ಲ. ಈಗ ಟ್ರಾನ್ಸ್ಪೋರ್ಟು ಕೂಡ ನಾವು ಓಲೋ, ಊಬರ್ ಅವೆಲ್ಲನೂ ಕೂಡ ಫೋನಲ್ಲೇ ಯೂಸ್ ಮಾಡ್ತೀವಿ. ಈವನ್ ಆನ್ಲೈನ್ ಕ್ಲಾಸ್, ಎಜುಕೇಷನ್ಸ್ ಎಲ್ಲನೂ ಕೂಡ ಫೋನಲ್ಲೇ ಇದೆ. ಸೊ ನಾವು ಎಲ್ಲ ರೀತಿಯಲ್ಲೂ ಫೋನ್ ಇಂಪಾರ್ಟೆಂಟ್ ಆಗಿದೆ. ಸೊ ನಾನು ಆ್ಯಪ್ ಡೆವಲಪ್ ಮಾಡಬೇಕಂದ್ರೆ ಎಲ್ಲರಿಗೂ ಯೂಸ್ಫುಲ್ ಆಗಿರೋ ಆ್ಯಪ್ಸ್ ಏನು ಯೂಸ್ ಮಾಡ್ಬೋದು ಅಂದರೆ, ಎಜುಕೇಷನ್ಗೂ ಹೆಲ್ಪ್ಫುಲ್ ಆಗಿರಬೇಕು. ಎಲ್ಲಾದರೂ ಇವಾಗ ಆನ್ಲೈನಲ್ಲಿ ಏನು ಬಂದಿದೆ ಅಂದರೆ ಬಿಸ್ನೆಸ್ ಕೂಡ ಮಾಡ್ತಾರೆ. ಇವಾಗ ನಾವೇನಾದರೂ ಸೆಲ್ ಮಾಡಿಬಿಟ್ಟು ಅದರಲ್ಲೇ ಬೈ ಮಾಡಿಬಿಟ್ಟು ಸ್ಟೂಡೆಂಟ್ಸ್ ಕೂಡ ಅದರಲ್ಲೆಲ್ಲ ಇಂಪ್ಯಾಕ್ಟ್ ತೊಗೊಳ್ತಾರೆ. ತುಂಬ ಮೊಬೈಲ್ ಫೋನ್ಸ್ ತುಂಬಾ ಯೂಸ್ಫುಲ್ ಆಗಿದೆ. ಒಂದು ಆ್ಯಪ್ ಆ್ಯಂಡ್ ಎಜುಕೇಷನ್ಸ್ಗೂ ತುಂಬ ಸಪೋರ್ಟಿವ್ ಆಗಿರಬೇಕು.
ಐ ಮೀನ್ ಎಲ್ಲರೂ ಕಮ್ಯುನಿಕೇಟ್ ಮಾಡೋದು ಆಲ್ರೆಡಿ ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲನೂ ಇದೆ. ಎಲ್ಲ ಟೈಪ್ ಆಫ್ ನಾವೇನು ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲನೂ ಇದೆ. ನಾವೇನು ಇಂಪ್ಲಿಮೆಂಟ್ ಮಾಡಬೇಕು ಅಂದ್ಕೊಂಡ್ರೆ ಸೊ ಎಲ್ರಿಗೂ ಹೆಲ್ಪ್ಫುಲ್ ಆಗಬೇಕು. ಇನ್ಫ್ಯಾಕ್ಟ್ ಮೊಬೈಲ್ ತುಂಬ ಯೂಸ್ ಮಾಡಿದ್ರೆ ಸ್ಟ್ರೆಸ್ಫುಲ್ ಎಲ್ರಿಗೂ. ಸೊ ನಾವು ಕಮ್ಮಿನೇ ಯೂಸ್ ಮಾಡೋಣ, ಆದರೆ ಮೊಬೈಲ್ ಇಲ್ದಿರ ಯಾರು ಇರಲ್ಲ. ಯೂಸ್ ಮಾಡ್ತೀರಾ, ಎಲ್ಲರಿಗೂ ಇಂಪಾರ್ಟೆನ್ಸ್ ಇದೆ ಫೋನಲ್ಲಿ. ಅಷ್ಟೇನಾ? ಓಕೆ, ಥ್ಯಾಂಕ್ ಯು ಬೃಂದ. ಸೊ ಮೊಬೈಲ್ ಫೋನ್ಸ್ ಇಲ್ಲದೆ ನಾವು ಆಚೆ ಹೋಗೋಕ್ಕಾಗಲ್ಲ, ಮೊಬೈಲ್ ಫೋನ್ಸ್ ಇಲ್ಲದೆ ನಾವು ಓದೋಕ್ಕಾಗಲ್ಲ, ಮೊಬೈಲ್ ಫೋನ್ಸ್ ಇಲ್ಲದೆ ನಾವು ಆಚೆ ಕಡೆ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಮೊಬೈಲ್ ಫೋನ್ಸ್ ಇಲ್ಲದೆ ಈಗಿನ ಕಾಲದ ಸಿಸ್ಟಮಲ್ಲಿ ಜೀವಿಸೋಕ್ಕೆ ಆಗಲ್ಲ ಅನ್ನೋವಂಥ ಸ್ಥಿತಿಗೆ ನಾವೆಲ್ಲರೂ ತಲುಪಿದ್ದೀವಿ ಅಂದರೆ ಸುಳ್ಳಲ್ಲ. ಬಿಕಾಸ್ ಮೊಬೈಲ್ ಫೋನ್ಸ್ ನಮ್ಮ ಜೀವನದ ಒಂದು ಅಂಗವೇ ಆಗಿ ಹೋಗಿದೆ ಅಂತಂದರೆ ತಪ್ಪಾಗಲ್ಲ. ಎಲ್ಲದಕ್ಕೂ ಮೊಬೈಲ್ ಬೇಕು. ಈಗ ನಮ್ಮ ಸುತ್ತ 10 ಜನ ಇದ್ರೂ ಕೂಡ ನಾವೇನು ಮಾಡ್ತೀವಿ, ಮೊಬೈಲ್ ಫೋನ್ಸ್ ಎತ್ಕೋತೀವಿ, ನಮಗೆ ಬೇಕಾದನ್ನ ನೋಡ್ತೀವಿ, ನಮ್ಮ ಟೈಮ್ನ ನಾವೇ ಝೋನ್ ಔಟ್ ಆಗಿ ಹೋಗ್ತೀವಿ. ಜಾಸ್ತಿ ಮಾತುಕತೆ ಇಲ್ಲ ಮುಂಚಿನ ಥರ. ನೀವು ನೋಡಿದ್ರೆ ಮೊಬೈಲ್ ಫೋನ್ಸ್ ಬಗ್ಗೆ ಮಾತಾಡ್ತಾ ಹೋದರೆ ಸಮಯ ಸಾಲಲ್ಲ. ಬಟ್ ಮೊಬೈಲ್ ಫೋನ್ಸ್ ಡೆಫಿನೆಟ್ಲಿ ನಮ್ಮೆಲ್ರಿಗೂ ಹೆಲ್ಪ್ ಮಾಡಿದೆ. ಸ್ಟೂಡೆಂಟ್ಸ್ ಪರ್ಸ್ಪೆಕ್ಟಿವಿಂದ ಮಾತಾಡಬೇಕು ಅಂತಂದರೆ ಆನ್ಲೈನ್ ಕ್ಲಾಸಸ್ ಟೈಮಲ್ಲಿ ಕೊರೋನಾ ಅಂತ ಭೂತ ಬಂದಾಗಲೂ ನಮಗೆ ಮೊಬೈಲ್ಸ್ ಇಲ್ಲ ಅಂದಿದ್ರೆ ನಮಗೆ ಎಜುಕೇಷನ್ ಇರ್ತಿರ್ಲಿಲ್ಲ, ಟೀಚರ್ಸ್ ಸಿಗ್ತಿರ್ಲಿಲ್ಲ, ನಾವು ಅಪ್ಡೇಟ್ ಆಗ್ತಿರ್ಲಿಲ್ಲ. ದೇವರಾಗೇ ಇತ್ತು ಮೊಬೈಲು ಕೊರೋನಾ ಟೈಮಲ್ಲಿ ಡೆಫಿನೆಟ್ಲಿ. ಬಟ್ ಅತಿಯಾದರೆ ಅಮೃತ ಕೂಡ ವಿಷಾನೇ. ಎಸೋರ್ನು ಹೇಗೆ ಯೂಸ್ ಮಾಡಬೇಕು, ಎಷ್ಟು ಮಟ್ಟಿಗೆ ಯೂಸ್ ಮಾಡಬೇಕು ಅನ್ನೋ ಆಪ್ಷನ್ ದೇವರು ನಮ್ಮ ಕೈಲೇ ಕೊಟ್ಟಿದ್ದಾನೆ. ಸೊ ಸ್ಟೂಡೆಂಟ್ಸ್, ಮೇಕ್ ದ ಮೋಸ್ಟ್ ಆಫ್ ಇಟ್, ಚಾಯ್ಸ್ ಇಸ್ ಯೋರ್ಸ್. ಲಾಸ್ಟ್ಲಿ ಆಗಲೇ ಹೇಳಿದಾಗೆ ಪ್ರಿನ್ಸಿಪಲ್ ಸರ್, ರಂಜನ್ ಸರ್ ಅವರಿಬ್ಬರಿಗೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇಂಥ ಒಂದು ಹೊಸ ಪ್ರಯತ್ನಕ್ಕೆ ನಮ್ಮ ಚಾನೆಲ್ಗೆ ಹೊಸಬರಾಗಿ ನಾವು ಇಂಥ ಒಂದು ಪ್ರಯತ್ನ ಮಾಡ್ತಿದ್ದೀವಿ ಅಂದ ತಕ್ಷಣ ಅವರು ಹಿಂದೆ ಮುಂದೆ ಯೋಚನೆ ಮಾಡದೆ ನಮ್ಮ ಐಡಿಯಾಸಲ್ಲಿ, ನಮ್ಮ ಕಾನ್ಸೆಪ್ಟಲ್ಲಿ ಒಂದು ವ್ಯಾಲ್ಯೂ ಇದೆ ಅಂತ ಅವರು ತಿಳ್ಕೊಂಡು ನಮಗೆ ಪ್ರೋತ್ಸಾಹ ಕೊಟ್ಟು, ನಮ್ಗೆ ಇಂತಹ ದೊಡ್ಡ ಸ್ಟೇಜ್ ಕೊಟ್ಟು, ಇಷ್ಟು ಜನ ಬ್ಯೂಟಿಫುಲ್ ಸ್ಟೂಡೆಂಟ್ಸ್ನ ಕೊಟ್ಟು, ಇಷ್ಟು ಸಮಯವನ್ನು, ನಿಮ್ಮೆಲ್ಲರ ಸಮಯವನ್ನು ನಮಗಾಗಿ ಒತ್ತೆ ಇಟ್ಟು, ಐ ಹೋಪ್ ಯು ಆಲ್ ಲೈಕ್ಡ್ ಇಟ್. ನಮ್ಮ ಚಾನೆಲ್ ಹೆಸರು ಸಿರಿಗಂಧ. ನೀವೆಲ್ಲ ಯಂಗ್ಸ್ಟರ್ಸ್, ನಾನು ಶುರು ಮಾಡಿರುವಂತಹ ಹೊಸ ವ್ಲಾಗ್ ಇದು. ನನಗೆ ಗೊತ್ತಿರೋ ಹಾಗೆ ಕರ್ನಾಟಕದ ಅಥವಾ ಕನ್ನಡದ ಯೂಟ್ಯೂಬ್ ಚಾನೆಲ್ಸ್ಗಳಲ್ಲಿ ಇಂತಹ ಒಂದು ಪ್ರಯತ್ನ ನಡೆದಿಲ್ಲ. ಸೊ ನಾವೇ ಮೊದಲಿಗರು. ಮುಂದೆ ಹಲವಾರು ಕಾಲೇಜ್ಗಳಿಗೆ ಇದೇ ರೀತಿ ಪ್ರೋಗ್ರಾಮ್ಸ್ನ ಮಾಡಬೇಕು ಅನ್ನೋವಂಥ ಪ್ಲ್ಯಾನ್ಸ್ ನಮಗಿದೆ. ಒಂದು ಇನ್ಫಾರ್ಮೇಷನ್ ಪರ್ಪಸ್ಗಾಗಲಿ ಸರ್ವ್ ಆಗಲಿ, ಜ್ಞಾನವನ್ನು ಪಡೆಯುವಂತಹ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಮ್ಮ ಚಾನೆಲ್ ಕೂಡ ಒಂದಾಗಲಿ ಅನ್ನೋದೇ ನಮ್ಮ ಆಶಯ ಆಗಿತ್ತು. ಅದರ ಒಂದು ಚಿಕ್ಕ ಪ್ರಯತ್ನವೇ ಈ ಒಂದು ಸ್ಟೆಪ್. ಸೊ ನಮಗಂತೂ ತುಂಬ ತುಂಬ ಖುಷಿ ಆಯಿತು. ಕೊನೆಯದಾಗಿ ರಂಜನ್ ಸರ್, ಪ್ರಿನ್ಸಿಪಲ್ ಸರ್ ಆ್ಯಂಡ್ ರಂಜನ್ ಸರ್ ಇಬ್ಬರಿಗೂ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್, ಫ್ರಮ್ ದ ಟೀಮ್ ಸಿರಿಗಂಧ ಆ್ಯಂಡ್ ಅಕ್ಷತಾ ವ್ಲಾಗ್ಸ್, I am very very grateful sir. Thank you so much for this opportunity given. Would request you both to please come on the dais. ನಮ್ಮ ಕಡೆಯಿಂದ ಒಂದು ಚಿಕ್ಕ ಟೋಕನ್ ಆಫ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಬೋತ್ ಆಫ್ ಯು ಸರ್, ಪ್ಲೀಸ್. ಈ ಥರದೊಂದು ಪ್ರೋಗ್ರಾಮ್ ಇದೆ ಅಂತ ಹೇಳಿದ ತಕ್ಷಣ ರಂಜನ್ ಸರ್ ನಮ್ಮ ಪ್ರಿನ್ಸಿಪಲ್ ಸರ್ನ ಕೇಳ್ಬಿಟ್ಟು ಹೇಳ್ತೀವಿ ಅಂತ ಹೇಳಿದ್ರು. ಪ್ರಿನ್ಸಿಪಲ್ ಸರ್ ಅಂದ ತಕ್ಷಣ ನನಗೆ ಭಯ ಆಯಿತು. ನಾನು ಹೋಗಿ ಅಪ್ರೋಚ್ ಮಾಡಬೇಕು, ಅವ್ರ ಹತ್ರ ಹೇಳಬೇಕು ಸರ್ ಈ ಥರ ನಾವೊಂದು ಯೂಟ್ಯೂಬ್ ಚಾನಲ್ ಅಂತ. ಅವ್ರು ಒಪ್ಕೋತಾರ ಇಲ್ವೋ ಅನ್ನೋ ಟೆನ್ಷನ್ ನನಗಿತ್ತು. ಬಟ್ ಸರ್ ನನ್ನ ಹತ್ರ ಎಷ್ಟು ಆರಾಮಾಗಿ ಮಾತಾಡಿ ಒಪ್ಕೊಂಡಿದ್ದಕ್ಕೆ, ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ, ನಮ್ಮ ಚಾನೆಲ್ಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಸ್ಮಾಲ್ ಚಿಕ್ಕ ಕಾಣಿಕೆ ನಮ್ಮ ಚಾನೆಲ್ ಕಡೆಯಿಂದ ದಯವಿಟ್ಟು ಸ್ವೀಕರಿಸಬೇಕು. I hope you all enjoyed this Srigandha program. Yes? Okay. I hope this is a platform which gave an opportunity for the students to communicate in Kannada. So most of us, we don't talk Kannada, but we feel that talking English, it is some prestigious issue. Talking or communicating in Kannada, it is something very cheap. But once again, behalf of you and all the staff and all the staff and the management, I would like to thank Ms. Akshita and the team for taking the initiative. A step, as she told, it's a step. Okay? So we want to be as a ladder, part of a ladder in a step to climb and achieve this
language is just vanishing. I hope, let us pray, okay, for our work and service and entry into the society. And behalf of the students, I'd like to appreciate them. And it's WhatsApp to this week. Thank you. Thank you so much, sir, for your kind words. This opportunity has meant a lot for us, and your words has also been an inspiration to me. Thank you very much, sir. Last but not the least, I should never say this word at all to Ranjan sir. Ranjan sir has just been the support system, the backbone for this to happen today. Since 1 week, ನಮ್ಮ ಜೊತೆ ಎಲ್ಲ ಒಂದು ಚಿಕ್ಕ ಒಂದು ವೈಟ್ ಬೋರ್ಡಿಂದ ಹಿಡಿದು ಒಂದು ಚೇರಿಂದ ಹಿಡಿದು ಪ್ರತಿಯೊಂದಕ್ಕೂ ಅರೇಂಜ್ ಮಾಡ್ತೀನಿ, ನಾನಿರ್ತೀನಿ ಅಂತ ಸರ್ ಮಾತಾಡಿ ಪ್ರಿನ್ಸಿಪಲ್ ಸರ್ ಹತ್ರ ಮ್ಯಾನೇಜ್ಮೆಂಟ್ ಕಡೆಯಿಂದ ನಮಗೊಂದು ಪರ್ಮಿಷನ್ ಕೊಡಿಸಿದ್ದು ರಂಜನ್ ಸರ್. ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಒನ್ ಸ್ಮಾಲ್ ಟೋಕನ್ ಆಫ್ ಅಪ್ರಿಸಿಯೇಷನ್ ಆರ್ ಲವ್ ಸರ್. ಥ್ಯಾಂಕ್ ಯು. Thank you for this opportunity. I want to encourage you. This is a very wonderful initiative to promote Kannada in Bangalore. I hope that you will grow to greater heights and many other colleges will cooperate with you. Don't forget to subscribe to this channel and like the content. All the best. ಥ್ಯಾಂಕ್ ಯು ಸೊ ಮಚ್. ನಾನು ಹೊಸಮಣಿ ಸರ್ನ ಮರೆಯೋ ಹಾಗಿಲ್ಲ ಸರ್. ತುಂಬ ತುಂಬ ಥ್ಯಾಂಕ್ಸ್ ಎಲ್ಲ ಸಪೋರ್ಟ್ಗೋಸ್ಕರ. ಅಂದರೆ ನೀವೆಲ್ಲ ಮಕ್ಕಳನ್ನ ತಯಾರಿ ಮಾಡಿದ್ರಿ. ನಾನು ಅವ್ರಿಗೆ ಈ ರೀತಿ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಅವ್ರು ಒಪ್ಕೊಂಡು ಮಕ್ಕಳನ್ನೆಲ್ಲ ಪ್ರಿಪೇರ್ ಮಾಡಿ. ಸೊ ನಿಮ್ಮ ಟೈಮ್ ಆ್ಯಂಡ್ ಎಫರ್ಟ್ಗೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್. ಸೊ ಈ ಪ್ರೋಗ್ರಾಮ್ ಮಾಡಿದ ಉದ್ದೇಶ ಏನು ಅಂತಂದರೆ, ಕರ್ನಾಟಕದ ರಾಜ್ಯದವರಾಗಿರುವ ನಾವು ಕನ್ನಡಿಗರಾಗಿ ನಮ್ಮ ರಾಜ್ಯದ, ನಮ್ಮ ಕಲೆ ಸಂಸ್ಕೃತಿ, ನಮ್ಮ ಭಾಷೆಯ ಬಗ್ಗೆ ಎಷ್ಟು ಹೆಮ್ಮೆ ಪಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡಾಗ ನಮಗೆ ತಲೆಗೆ ಬಂದಿದ್ದು. ನಮ್ಮ ಯಂಗ್ ಸ್ಟಾರ್ಸ್ ಆದ ನೀವೆಲ್ಲರೂ ಎಚ್ಚೆತ್ಕೊಂಡ್ರೆ ನಮ್ಮ ಭಾಷೆಗೆ ಸಾವಿಲ್ಲ, ನಮ್ಮ ಕಲ್ಚರ್, ನಮ್ಮ ಇತಿಹಾಸಕ್ಕೆ ಸಾವಿರಲ್ಲ. ಸೊ ನಿಮ್ಮೆಲ್ಲರ ಮೂಲಕನೇ ಅದು ಸಾಧ್ಯ ಆಗೋದು. ಅದಕ್ಕೋಸ್ಕರನೇ ಈ ಒಂದು ಚಿಕ್ಕ ಪ್ರಯತ್ನ ವ್ಲಾಗ್ಸ್ ವಿತ್ ಅಕ್ಷತಾ ಕಡೆಯಿಂದ ನಡೆದಿದೆ. ಯಂಗ್ ಸ್ಟಾರ್ಸ್ ನೀವೆಲ್ಲ, ಐ ಹೋಪ್ ದಿಸ್ ಈಸ್ ಗೋಯಿಂಗ್ ಟು ಮೇಕ್ ಅ ಚೇಂಜ್. ಒಂದು ಚಿಕ್ಕ ಚೇಂಜ್ ಸೊಸೈಟಿಯಲ್ಲಿ ಆಗೋ ಹಾಗಿದ್ರೆ ಅದಕ್ಕೆ ನಮ್ಮ ಪ್ರಯತ್ನ ಖಂಡಿತ ಇರುತ್ತೆ. ನಿಮ್ಮ ಸಪೋರ್ಟ್ಗಾಗಿ ತುಂಬ ತುಂಬ ಥ್ಯಾಂಕ್ಸ್. ಇದರಿಂದ ಎಲ್ಲೋ ಒಂದು ಕಡೆ ನಿಮಗೆ ಏನೋ ಒಂದು, ಇಫ್ ಸಮಥಿಂಗ್ ಹ್ಯಾಸ್ ರಿಯಲಿ ವೇಕಂಡ್ ಯು, ಒಂದು ಅವೇರ್ನೆಸ್ ಬಂದಿದ್ರೆ ಕನ್ನಡದ ಬಗ್ಗೆ, ನಮ್ಮ ಭಾಷೆ ಬಗ್ಗೆ, ನಾವೆಷ್ಟು ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ ನಾವೆಷ್ಟು ಪ್ರಬುದ್ಧರು, ಎಷ್ಟು ಶ್ರೀಮಂತರು ಅನ್ನೋ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಾದರೆ ಅದಕ್ಕೆ ನಮ್ಮ ಕಾರ್ಯಕ್ರಮದಿಂದ ಒಂದು ಸಾರ್ಥಕತೆ ಸಿಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. Don't forget to like, share and subscribe to this channel, Sirigan. On behalf of Lowry PU College, I would like to thank the Srikanda YouTube channel, which gave the platform for all our students to enhance the communication skill in Kannada. So I would suggest that you subscribe and like it and share this YouTube channel. Thank you.